ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟವಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಘ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಗೋಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ವಿವಾದಸ್ಯ ಪದಂ ನ ಸ್ಯಾತ್ ಅಧಿಷ್ಠಾನಮಸತ್ವತಃ ವೈಧರ್ಮೇಣೈಷ ದೃಷ್ಟಾಂತಃ ಶುಕ್ತ್ಯಾದಿವದಿತೀರ್ಯತೆ. ಸ್ವಸ್ತಿ ಅಸ್ತು. ಬೌದ್ಧರ ಮತಗಳನ್ನು, ಅವರ ವಿಚಾರಗಳನ್ನು ಹಾಗೂ ಮಾಯಾವಾದಿಗಳ ವಿಚಾರವನ್ನು ಎರಡನ್ನೂ ಸೇರಿಸಿ ಒಟ್ಟೊಟ್ಟಿಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರಲ್ಲೂ ಹೆಚ್ಚಿನ ಭೇದಗಳೇನಿಲ್ಲ. ಮಾಯಾವಾದಿಗಳು ಯಾವುದನ್ನ ಬ್ರಹ್ಮ ಅಂತ ಕರೆದರೋ ಅದು ಶೂನ್ಯವಾದಿಗಳ ಶೂನ್ಯ ಆಗಿದೆ. ಇವರ ಶೂನ್ಯ, ಅವರ ಬ್ರಹ್ಮ ಇಬ್ಬರೂ ಹೆಚ್ಚು ಕಡಿಮೆ ಅದೇ ಆಗಿದ್ದಾರೆ, ಬೇರೆ ಏನಾಗಿಲ್ಲ. ಈ ಜಗತ್ತು ಹುಟ್ಟಿಕೊಂಡದ್ದು ಹೇಗೆ, ಈ ಜಗತ್ತಿಗೆ ಕಾರಣ ಯಾರು ಅಂತ ಕೇಳಿದಾಗ ಬ್ರಹ್ಮ ಜಗತ್ತಿಗೆ ಕಾರಣ ಅಂತ ಹೇಳಿದರು. ಬ್ರಹ್ಮ ಜಗತ್ತಿಗೆ ಕಾರಣ ಅಂತ ಹೇಳಿದಾಗ ಅವರಿಗೆ ನಾವು ಪ್ರಶ್ನೆ ಕೇಳಿದೆವು, ಶೂನ್ಯ ಇದು ಅಸತ್ಯವಾಗಿದೆ, ಅಸತ್ಯವಾದ ಶೂನ್ಯ ಇದು ಕಾರಣ ಆಗಲಿಕ್ಕೆ ಹೇಗೆ ಸಾಧ್ಯ? ಕುಂಬಾರ ಘಟಕ್ಕೆ ಕಾರಣವಾಗಬೇಕಾದರೆ ಕುಂಬಾರ ಸತ್ಯನಾಗಿರಬೇಕು, ಹಾಗಿದ್ರೆ ಹೇಗಾದ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಅವರು ಉತ್ತರ ಹೇಳ್ತಾರೆ, ಇಲ್ಲ, ಅದು ಅಧಿಷ್ಠಾನ, ಕಾರಣ ಅಲ್ಲ, ಅಧಿಷ್ಠಾನ ಅಂತ ಹೇಳ್ತೇನೆ. ಅಧಿಷ್ಠಾನ ಅಂದ್ರೆ ಏನು? ಯಾವುದರ ಅಜ್ಞಾನದಿಂದ ಯಾವುದನ್ನು ನಾವು ಸರಿಯಾಗಿ ತಿಳಿಯದೆ ನಮಗೆ ಭ್ರಾಂತಿ ಬರ್ತದೋ ಅದನ್ನ ಅಧಿಷ್ಠಾನ ಅಂತ ಕರೀತಾರೆ. ಉದಾಹರಣೆಗೆ, ಕಪ್ಪೆ ಚಿಪ್ಪನ್ನ ನೋಡಿ ಸರಿಯಾಗಿ ಕಪ್ಪೆ ಚಿಪ್ಪು ಅಂತ ತಿಳಿಯದೆ ಬೆಳ್ಳಿ ಅಂತ ತಿಳ್ಕೊಂಡಿರ್ತೀವಲ್ಲ, ಇದಕ್ಕೆ ನಾವು ಅಧಿಷ್ಠಾನ ಅಂತ ಕರೆಯೋದು. ಹಾಗೆ ಶೂನ್ಯ ಮತ್ತು ಬ್ರಹ್ಮ ಇವರು ಅಧಿಷ್ಠಾನ.
ಅದಕ್ಕೆ ಮಧ್ವಾಚಾರ್ಯರು ಅಂತಾರೆ, ನಿನಗೆ ಅಧಿಷ್ಠಾನ ಯಾವುದು ಕಾರಣ ಯಾವುದು ಅಂತ ಗೊತ್ತಿಲ್ಲ ಅಂತ ಆದರೆ ಯುತ್ಪಿತ್ ಸ್ವಸ್ವ ಗುರೋರ್ಗೃಹೇ, ಇನ್ನೊಮ್ಮೆ ನೀನು ಶಾಲೆಗೆ ಹೋಗು. ಪಾಪ ಇನ್ನೊಮ್ಮೆ ಎಲ್ಲಿ ಹೋಗ್ಬೇಕವನಿವಾಗ? ಶಾಲೆಗೆ ಹೋಗ್ಬೇಕು. ಯಾಕೆ? ಸರಿಯಾಗಿ ಭಾಷಾಜ್ಞಾನವನ್ನು ಬೆಳೆಸಿಕೊಂಡು ಬಾ. ಅಧಿಷ್ಠಾನ ಅಂತ ಯಾವುದಕ್ಕೆ ಕರೀತಾರೆ, ಕಾರಣ ಅಂತ ಯಾವುದನ್ನು ಕರೀತಾರೆ ಅಂತ ಗೊತ್ತಿಲ್ಲದೆ ಭಾಷಾಜ್ಞಾನವಿಲ್ಲದೆ ಇರುವಂತಹ ವ್ಯಕ್ತಿ ನೀನು ಅಧಿಷ್ಠಾನವನ್ನ ಕಾರಣವನ್ನಾಗಿಯೂ ಕಾರಣವನ್ನ ಅಧಿಷ್ಠಾನವನ್ನಾಗಿಯೂ ಹೇಳ್ತಾ ಇದ್ದೀಯಾ. ನಿನ್ನಂಥವನು ವಾಕ್ಯಾರ್ಥ ಮಾಡಲಿಕ್ಕೆ ಕುಳಿತುಕೊಂಡ್ರೆ ನಿನಗೆ ದೊಡ್ಡ ಭ್ರಮೆ. ಯಾರ್ಯಾರು ಇದರಲ್ಲಿ ಕೂತಿರ್ತಾರೋ ಅವರಿಗೂ ಭ್ರಮೆಯನ್ನು ತಂದೊಡ್ತೀಯ ನೀನಾದ್ದರಿಂದ ಮೊದಲು ಒಂದು ಬಾರಿ ಶಾಲೆಗೆ ಹೋಗು ಅಂತ ಹೇಳಿದರು. ಅವನಂತಾನೆ, ಸ್ವಾಮಿ ಇನ್ನು ಶಾಲೆಗೆ ಹೋಗಿ ಏನು ಮಾಡಲಿ ಅಂದವನು. ಇನ್ನೇನು ಮಾಡಲಿ ನಾನು ಶಾಲೆಗೆ ಹೋಗಿ? ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಒಂದು ಗಾದೆ ಮಾತದ್ರಿ, ಅಗದಿ ಭಾರಿ ಪ್ರಸಿದ್ಧ ಗಾದಿ ಮಾತು. ಸಾಯೋ ಮುದುಕಿನ ಸಾಲಿಗೆ ಒಯ್ದು ಹಾಕಿದ್ರು ಅಂತ ಒಂದು ಗಾದಿ ಮಾತು, ಭಾರಿ ಪ್ರಸಿದ್ಧ ಗಾದಿ ಮಾತು. ಸಾಯೋ ಮುದುಕಿನ ಸಾಲಿಗೆ ಒಯ್ದು ಹಾಕಿದ್ರು ಅಂತ. ವಯಸ್ಸಾದ್ಮೇಲೆ ಏನಾರ ಕಲೀಲಿಕ್ಕೆ ಶುರು ಮಾಡಿದ್ರೆ ಪಾಪ ಅವ್ರು ಹಿಂಗೆ ಅಂತಿರ್ತಾರೆ. ಅದೊಂದು ಭ್ರಮ ಬಂದ್ಬಿಟ್ಟದ್ ನಮಗೆ. ಏನೋ ವಯಸ್ಸಾದ್ಮೇಲೆ ಏನೋ ಕಲಿಬಾರದು, ಯಾಕೆ? ವಯಸ್ಸಾಗಿದ್ದರಿಂದ ಅಷ್ಟೆ. ವಯಸ್ಸು ಯಾಕಾಯಿತು? ಆಗ್ಯದ ಅಷ್ಟೆ. ಯಾಕಾಯ್ತು ಅಂತ ಏನು ಕೇಳಿ ಬರ್ತದೆ? ವಯಸ್ಸಾದದ್ದರಿಂದ ಇನ್ನೇನು ಕಲಿಬಾರದು ಅಂತ ಹಾಗೇನಿಲ್ಲ. ಕೊನೆ ಕ್ಷಣದವರೆಗೂ ಕೂಡ ಕಲೀಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಭ್ರಮೆ ಜಾಸ್ತಿ ಇದ್ದರಿಂದ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಕೊನೆ ಕ್ಷಣದವರೆಗೂ ಕೂಡ ಅಭ್ಯಾಸವನ್ನ ಮಾಡ್ತಾ ಇರಬೇಕು. ಯಾರೋ ಒಬ್ರು ಪುಸ್ತಕ ಬರೆದಿದ್ರಂತೆ, ಬದುಕಲು ಕಲಿಯಿರಿ ಅಂತ ತಿಳ್ಕೊಂಡು ಹೇಳಿ. ಯಾರೋ ಪುಸ್ತಕ ಬರೆದಂತೆ, ಬದುಕಲು ಕಲಿಯಿರಿ, ಸ್ವಲ್ಪ ಚೇಂಜ್ ಮಾಡಬೇಕು, ಕಲಿಯಲು ಬದುಕಿರಿ ಅಂತ ಮಾಡ್ಬೇಕಷ್ಟೆ. ನಾವು ಕಲೀಲಿಕ್ಕೆ ಬದುಕಬೇಕೇ ವಿನಃ ಬದುಕೋದು ಕಲಿಯೋದು ಬೇಕಾಗಿಲ್ಲ. ಹೇಳ್ತಿರ್ತಾರೆ ಹೀಗೆ, ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ 90 ವರ್ಷ ಆದಾಗ 90ನೇ ವಯಸ್ಸಿಗೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು ಏನೋ ಹಿಂಗ್ ಓದ್ಕೊಂಡು ಆ ಪುಸ್ತಕ ಈ ಪುಸ್ತಕ ನೋಡಿ ಬರಿತಾ ಇದ್ರಂತ. ಯಾರೋ ಕೇಳ್ರಂತೆ, ಅಜ್ಜ ಎಷ್ಟು ವಯಸ್ಸು ನಿಂಗೆ ಅಂತ ಕೇಳಂತ. 90 ಅನ್ನಂತ. ಈಗೇನು ಮಾಡ್ತೀಯೋ ಓದಿ ಅಂದ್ರಂತವ್ರು. ಮುಗಿದದ್ ನಿಂದೆಲ್ಲ ಏನು ಮಾಡ್ತೀವಿ ಓದಿ ಅಂತ. ಆಗ ಹೇಳಿದ್ರಂತ, ಓದೋದಕ್ಕೂ ವಯಸ್ಸಿಗೂ ಏನು ಸಂಬಂಧ ಇಲ್ಲಪ್ಪ, ಓದಬೇಕು ಅಂತ ಮನಸ್ಸಿರಬೇಕು, ವಯಸ್ಸಿರಬೇಕಾಗಿಲ್ಲ. 90ನೇ ವಯಸ್ಸಕ್ಕೆ ಲಾಟಿನ್ ಭಾಷೆಯನ್ನು ಕಲಿತಾ ಇದ್ರಂತೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಹಾಗಾಗಿ ಓದಬೇಕು ಅಂತ ಮನಸ್ಸಿದ್ರೆ ಯಾವಾಗ ಬೇಕಾದರೂ ಓದ್ಬಹುದು. ವಯಸ್ಸಾದ್ಮೇಲೆ ನೆನಪಿರೋಂಗಿಲ್ಲ, ಹಂಗಿರಂಗಿಲ್ಲ, ಹಿಂಗಿರಂಗಿಲ್ಲ, ಎಲ್ಲ ಉಳಿದದ್ದೆಲ್ಲ ನೆನಪಿರ್ತಾವ್ರಿ. ಮತ್ತು ಮಂದಿ ಮನಿ ಸುದ್ದಿ, ಮಂದಿ ಮನಿ ಸಕಾಲ ಎಲ್ಲ ನೆನಪಿರ್ತಾವ. ಶಾಸ್ತ್ರದ ಒಂದು ಪಂಕ್ತಿ ನೆನಪುಳಿಯಂಗಿಲ್ಲ ನಮಗೆ. ಏನ್ ಆಶ್ಚರ್ಯ! ದೇವರ ಮಾಯಾ ರೀ ಅದೊಂದು. ಬಹುತ್ ಬಡಿ ಹೇ ಭಗವಾನ್ ಕಿ ಮಾಯಾ. ಏನ್ ಮಾಯಾ, ಏನ್ ಮಾಯಾ, ಭಾರಿ ಮಾಯಾ. ಆಮೇಲೆ ಕೇಳಿದಂತೆ, ಯಾರಕ್ಕಿ ಮಾಯಾ ಅಂತ. ಯಾರಲ್ಲ, ದೇವರ ಇಚ್ಛೆಪ್ಪ ಅದು. ದೇವರ ಇಚ್ಛಾ ಭಾರಿ ವಿಚಿತ್ರದ ಅಂತ ಹೇಳಿದ್ರಂತ. ಅದಕ್ಕೆ ಶಾಲೆಗೆ ಹೋಗಪ್ಪ ಅಂತ ಹೇಳಿದ್ರಂತ. ನಮ್ಮ ಕಾಲಕ್ಕೆಲ್ಲ ಶಾಲೆಗೆ ಹೋಗೋದು ಹೆಂಗಿತ್ತು ಗೊತ್ತೇನ್ರಿ? ನೀವೆಲ್ಲ ಹಳಬರಿದ್ದೀರಿ, ನಿಮಗೆಲ್ಲ ಗೊತ್ತದ. ಇವತ್ತಿನ ಹುಡುಗರು ಶಾಲೆ ಅಂದ್ರೆ ಸಮಸ್ಯೆ ಇಲ್ರಿ. ಇವತ್ತು ಸ್ಕೂಲ್ ಅಂದ್ರೆ ಹೋಗ್ಬಿಡ್ತಾವ. ನಮ್ಮ ಕಾಲಕ್ಕೆ ಶಾಲೆಗೆ ಹೋಗೋದು ಅಂದ್ರೆ ಛೇ 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 ದೊಡ್ಡ ಶಿಕ್ಷೆ ರೀ ಅದು. ಒಮ್ಮೆ ತಿಮ್ಮ ಮನೆ ರೋಡ್ನಾಗ ಹೊಂಟಿದ್ನಂತ. ತಿಮ್ಮ ರೋಡ್ನಾಗ ಹೊಂಟಾಗ ಒಬ್ಬ ಕೈದಿನ ಅಪರಾಧಿ ಶಿಕ್ಷೆ ಆಗಿ ಅವ್ನ ಕೈಗೆ 2 ಕೊಳ ಹಾಕೊಂಡು ಕರ್ಕೊಂಡು ಹೊಂಟಿದ್ರಂತ. ಅವ ಓಡಾಡ್ಲಿಕ್ಕೆ ಬಿಡ್ರೋ ತಪ್ಪು ಮಾಡಂಗಿಲ್ಲ ಬಿಡ್ರೋ ಅಲ್ಲಿಗೆ ತಿಂದಂತ. ತಿಮ್ಮಗ್ ಗಾಬರಿ ಆಯ್ತು. 10 ಜನ ಸೇರಿದ್ ನೋಡಿ ಹೋಗಿ ಕೇಳಿದಂತ, ಏನಾತು ಅಂತ. ಇಲ್ಲ, ಅವ ತಪ್ಪು ಮಾಡ್ಯಾನ, ಅವನ್ನ ಜೈಲಿಗೆ ಕರ್ಕೊಂಡು ಹೊಂಟಿವಿ. ಹಿಂಗ ನಾ ಎಲ್ಲೋ ಸಾಲಿಗೆ ಕರ್ಕೊಂಡು ಹೊಂಟ್ರಿ ಅಂತ. ಹಿಂಗ ನಾ ಎಲ್ಲೋ ಸಾಲಿಗೆ ಕರ್ಕೊಂಡು ಹೊಂಟ್ರಿ ತಿಳ್ಕೊಳ್ಳಿ ಎಲ್ಲ ಅಂತವ. ಅವತ್ತಿನ ಕಾಲಕ್ಕೆ ಹಂಗ ಐತ್ರಿ ಸಾಲಿ. ನನಗೆ ನೆನಪದರಿ ಸಾಲಿಗೆ ಹೋಗ್ಬೇಕಾದ್ರೆ ಹಠ ಆದ್ರೆ ಹಠ, ವಿಪರೀತ ಹಠ. ಅಷ್ಟು ಸುಲಭಕ್ಕೆ ಹೋಗ್ತಿರ್ಲಿಲ್ಲ ಸಾಲಿಗೆ ಹೋಗೋ ಪೈಕಿನಲ್ಲಿ ನಾವೆಲ್ಲ. ಸಾಲಿಗೆ ಹೋದ್ರೆ ಮುಂದೊಂದು ತಾಸನೆ ಮನೆಗೆ ಇರ್ತಿದ್ರಿ. ಎಷ್ಟು ಚಂದ ಉಪಾಯಗಳೆಲ್ಲರೂ ನಮ್ಮ. ಅದಕ್ಕೆ ಅವಂದ್ರು, ಇನ್ನು ನನ್ನ ಸಾಲಿಗೆ ಹಾಕಿ ಏನ್ ಮಾಡ್ತೀರಿ ನೀವು? ಗುರೋರ್ಗೃಹೇ ವಿತ್ಪಿತ್ ಸತ್ಸ್ವ. ಹೋಗುವ ಅಧಿಷ್ಠಾನ ಯಾವುದು ಅಂತ ಗೊತ್ತಿಲ್ಲ, ಕಾರಣ ಅಂತ ಯಾವುದು ಗೊತ್ತಿಲ್ಲ, ಶಬ್ದಜ್ಞಾನ ಇಲ್ಲ, ಭಾಷಾಜ್ಞಾನ ಇಲ್ಲ. ನಿನ್ನಂಥವನ ಜೊತೆಗೆ ಏನ್ ವಾಕ್ಯಾರ್ಥ ಮಾಡಬೇಕು? ಹೋಗು ಶಾಲೆಗೆ ಅಂತ ಹೇಳಿದ್ರೆ, ಈಗೇನ್ ಮಾಡ್ತೀರಿ ಸ್ವಾಮಿ, ನಂದೆಲ್ಲ ಆಗೋಯ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆ ಪಂಡಿತಾಚಾರ್ಯರು ಒಂದು ಚಮತ್ಕಾರದ ಶಬ್ದ ಹಾಕ್ತಾರೆ. ಆಯುಷ್ಮನ್
ತದಧಿಷ್ಠಾನಂ ವಿತ್ಪಿತ್ಸಸ್ವ ಗುರೋರ್ಗೃಹೇ ಆಯುಷ್ಮನ್ ಚಿರಂಜೀವಿ ಆಗಪ್ಪ. ನೋಡ್ರಿ ಎಷ್ಟು ಚೆನ್ನಾಗಿದೆ ಆ ಕಾವ್ಯದ ಶೈಲಿ, ಎಷ್ಟು ಚೆನ್ನಾಗಿದೆ. ಒಳಗೆ ಧ್ವನಿ ಇದೆ. ಈಗೇನಂದ್ರೆ ನೀವು ಹೋಗು ಶಾಲೆಗೆ ಕಲೀಲಿಕ್ಕೆ ಹೋಗು ಅಂತ ಹೇಳಿದ್ರೆ ಅವನ್ ಕೇಳಬಹುದು, ನಂಗೆ ಇಷ್ಟೆಲ್ಲ ವಯಸ್ಸಾಗಿದೆ ಇನ್ನೇನ್ ಮಾಡಿ ನಾನು ಶಾಲೆಗೆ ಹೋಗಿ ಎಲ್ಲದಕ್ಕೆ ಪಂಡಿತ ಆಚಾರ್ಯ ಮೊದಲೇ ಒಂದು ಶಬ್ದ ಹಾಕಿದ್ರು, ಆಯುಷ್ಮನ್ ಚಿರಂಜೀವಿಯೇ ದೀರ್ಘಕಾಲ ಬಾಳು. ಯಾಕೆ ದೀರ್ಘಕಾಲ ಬದುಕಬೇಕು ನೀನು? ಶಾಲೆಗೆ ಹೋಗ್ಲಿಕ್ಕೆ ಬೇಕಲ್ಲ ಆಯಸ್ಸು. ನೋಡ್ರಿ ಈ ಸಂಸ್ಕೃತ ಸಾಹಿತ್ಯದಲ್ಲಿ ಜೋಕುಗಳು ಎಷ್ಟು ಚೆನ್ನಾಗಿ ಮಾಡಿರ್ತಾರಲ್ಲಿ. ಸುಮಧ್ವ ವಿಜಯದಂತಹ ಗುರುಭಕ್ತಿಯನ್ನ ಹೇಳುವ ಕಾವ್ಯದಲ್ಲಿ ಬಹಳ ಸರಳವಾಗಿ ಜೋಕ್ ಬರುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಇದಾಗ ಏನ್ ಕಷ್ಟ ಇಲ್ಲ. ಹಿಂದಿನ ಶ್ಲೋಕ 30ನೇ ಶ್ಲೋಕದ ಶಬ್ದ ನೋಡ್ಕೊಳ್ರಿ. ಏವಂ ಚೇತ್ ಕಾರಣಂ ಮಾಸ್ಮ ಬ್ರವೀಹಿ ಶೂನ್ಯಂ ಕಥಂಚನ ಆಯುಷ್ಮನ್ ತದಧಿಷ್ಠಾನಂ ವಿತ್ಪಿತ್ಸ್ವ ಗುರೋರ್ಗೃಹೇ. ಆಯುಷ್ಮನ್ ಚಿರಂಜೀವಿಯೇ, ಅಪ್ಪ ನೀ ಚಿರಂಜೀವಿ ಆಗಿರು. ಯಾಕೆ? ಶಾಲೆಗೆ ಹೋಗ್ಬೇಕಲ್ಲ, ಶಾಲೆಗೆ ಹೋಗ್ಬೇಕಲ್ಲ ಅಂತ ಚಿರಂಜೀವಿ ಆಗಿರು ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಂತೆ. ಇದಾದ ಮೇಲೆ ಇನ್ನು 31ನೇ ಪದ್ಯ, ನಿನ್ನೆ ಹೇಳಬೇಕಾದದ್ದು ಕೊನೆಗೊಂದು ಮಾತು, ಅದನ್ನು ಇವತ್ತು ಹೇಳಿದ್ದೇನೆ. 31ನೇ ಪದ್ಯದಲ್ಲಿ ಈಗ ನಾವು ಅವರು ಹೇಳಿದ ಮೇಲೆ ಆಕ್ಷೇಪ ಮಾಡ್ತಾ ಇದ್ದೀವಿ. ಏನು? ಶೂನ್ಯ ಅಧಿಷ್ಠಾನ ಅಂತ ಹೇಳ್ತಾ ಇದ್ದೀರಿ. ಇನ್ನೂ ಒಂದೆರಡು ಸಿಂಗ ಸ್ವಲ್ಪ ಶಾಸ್ತ್ರೀಯ ವಿಚಾರನ ಹೋಗ್ತದೆ. 60 ಶ್ಲೋಕ ಆಗ್ಬೇಕ್ರಿ, ಇನ್ನೊಂದು 30 ಶ್ಲೋಕವ. ನಾಳೆ ನಾಡ್ದು 2 ದಿವಸ ಬೇಕಾಗ್ತದೆ. 2 ದಿವಸ ಒಂದು ಸಮಾಧಾನದಿಂದ ಇಷ್ಟು ಕೇಳ್ಬಿಟ್ರಿ ಅಂದ್ರೆ ಮುಗೀತು. ಇನ್ನೇನು ಇಂಥವು ಬರೋದಿಲ್ಲ ವಿಷಯ. ಇನ್ನೆಲ್ಲ ಮತ್ತೆ ಯಥಾ ಪ್ರಕಾರ ಮಂತ್ರಾಕ್ಷತಿ, ಮಹಿಮಾ, ಬಾಳೆಹಣ್ಣು ಇವ ಬರ್ತಿರ್ತಾವ. ಅದಕ್ಕೆ ಇದೊಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ್ಬಿಡ್ರಿ. ಯಾವ ಶೂನ್ಯವನ್ನ ನೀನು ಜಗತ್ತಿಗೆ ಅಧಿಷ್ಠಾನ ಅಂತ ಹೇಳ್ತಾ ಇದ್ದಿ, ಯಾವ ಬ್ರಹ್ಮನನ್ನ ನೀನು ಜಗತ್ತಿಗೆ ಅಧಿಷ್ಠಾನ ಅಂತ ಹೇಳ್ತಾ ಇದ್ದಿ, ಅಧಿಷ್ಠಾನ ಅಂದ್ರೆ ಯಾವುದರ ಅಜ್ಞಾನದಿಂದ ನಮಗೆ ಭ್ರಮೆ ಬಂದಿದೆಯೋ, ಕಪ್ಪೆ ಚಿಪ್ಪಿನ ಅಜ್ಞಾನದಿಂದ ನಮಗೆ ರಜತ ಎಂದು ಭ್ರಮೆ ಬಂದಿದೆಯೋ, ಹಗ್ಗದ ಅಜ್ಞಾನದಿಂದ ನಮಗೆ ಹಾವು ಎಂಬ ಭ್ರಮೆ ಬಂದಿದೆಯೋ, ಬ್ರಹ್ಮನ ಅಜ್ಞಾನದಿಂದ ನಮಗೆ ಜಗತ್ತೆಂಬ ಭ್ರಮೆ ಬಂದಿದೆಯೋ, ಶೂನ್ಯನ ಅಜ್ಞಾನದಿಂದ ನಮಗೆ ಜಗತ್ತೆಂಬ ಭ್ರಮೆ ಬಂದಿದೆಯೋ, ಯಾವುದನ್ನ ನೀನು ಭ್ರಮೆಗೆ ಅಧಿಷ್ಠಾನ ಅಂತ ಕರಿತಾ ಇದ್ದೀಯ, ಆ ಶೂನ್ಯ, ಆ ಬ್ರಹ್ಮ, ಇದನ್ನ ನಿನಗೆ ಹೇಳಲಿಕ್ಕೆ ಬರೋದಿಲ್ಲ. ಮಾಯಾವಾದಿಗಳ ವಿಚಾರ ಪಕ್ಕಕ್ಕಿಟ್ಟು ಬೌದ್ಧರ ವಿಚಾರ ತೆಗೆದುಕೊಳ್ಳೋಣ. ಬೌದ್ಧರೇ, ಶೂನ್ಯವನ್ನ ನೀವು ಅಧಿಷ್ಠಾನ ಅಂತ ಹೇಳ್ತಾ ಇದ್ದೀರಿ, ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ನಿಮಗೆ. ಯಾಕೆ ಬರೋದಿಲ್ಲ? ಯಾವುದು ಸತ್ಯವಾಗಿದೆಯೋ ಅದನ್ನ ನೀವು ಅಧಿಷ್ಠಾನ ಅಂತ ಹೇಳಬೇಕು, ಯಾವುದು ಸತ್ಯವಾಗಿಲ್ಲವೋ ಅದನ್ನ ಅಧಿಷ್ಠಾನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವುದನ್ನ ನೀವು ಸತ್ಯ ಅಂತ ಸತ್ಯವಾಗಿದೆಯೋ ಅದನ್ನ ಮಾತ್ರ ನಿಮಗೆ ಅಧಿಷ್ಠಾನ ಅಂತ ಹೇಳಲಿಕ್ಕೆ ಬರ್ತದೆ. ಶಾಂತಿ, ಸ್ವಲ್ಪ ಗಲಾಟೆ ಮಾಡಬೇಡ್ರಿ, ಮೊದಲು ಬಂದು ಕೂತ್ಕೊಂಡ್ಬಿಡ್ರಿ, ಇಲ್ಲಾಂದ್ರೆ ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ಆದ್ರಿಂದ ಯಾವುದನ್ನ ನೀವು ಅಧಿಷ್ಠಾನ ಅಂತ ಹೇಳ್ತಾ ಇದ್ದೀರಿ ಅದು ಅಸತ್ಯ ಆಗಿದ್ದಿದ್ರೆ ಅದನ್ನು ಹೇಗೆ ನೀವು ಅಧಿಷ್ಠಾನ ಅಂತ ಹೇಳಬೇಕು? ಯಾವುದು ಅಸತ್ಯವಾಗಿರ್ತದೆಯೋ, ಯಾವುದಕ್ಕೆ ಅಸ್ತಿತ್ವವೇ ಇಲ್ಲವೋ, ಎಕ್ಸಿಸ್ಟ್ ಆಗಿಲ್ಲವೋ ಯಾವುದು, ಅದನ್ನ ನೀವು ಅಧಿಷ್ಠಾನ ಅಂತ ಹೇಳಿಕ್ ಬರೋದಿಲ್ಲ. ಅದರಿಂದ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ವಿವಾದಸ್ಯ ಪದಂ ನ ಸ್ಯಾತ್ ಅಧಿಷ್ಠಾನಂ. ನಾವೇನೀಗ ಜಗತ್ತಿಗೆ ಕಾರಣ ಅಂತ ವಿಚಾರ ಮಾಡ್ತಾ ಇದ್ದೀವಿ ಶೂನ್ಯ, ಇದು ಅಧಿಷ್ಠಾನ ಆಗಲು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅಸತ್ವತಃ ಅದು ಅಸತ್ಯವಾಗಿದೆ. ಅಸತ್ಯ ಅಂದ್ರೆ ಅದರ ಅಸ್ತಿತ್ವ ಇಲ್ಲ. ಯಾವುದರ ಅಸ್ತಿತ್ವವೇ ಇಲ್ಲ ಅದು ಯಾವುದಕ್ಕೂ ಅಧಿಷ್ಠಾನ ಆಗುವುದು ಹೇಗೆ? ಮೊನ್ನೆ ಒಬ್ಬ ತೀರಿಕೊಂಡ ಪಾಪ. ಹೇಗೆ ತೀರಿಕೊಂಡ ಅಂತ ಕೇಳಿದ್ದಕ್ಕೆ ಉತ್ತರ ಹೇಳಲಿಕ್ಕೆ ಬಂದ್ರಂತೆ. ಅವನಿಗೆ ಒಂದು ಚೂಪಾದ ವಸ್ತು ಚುಚ್ಚಿತು, ಅದಕ್ಕಾಗಿ ಸತ್ತ. ಹೌದಾ? ಏನದು ಚೂಪಾದ ವಸ್ತು ಚುಚ್ಚಿದ್ದು ಅಂದ್ರೆ ಕೋಡು ಚುಚ್ಚಿತು. ಕೋಡು ಚೂಪಾಗಿರ್ತದಲ್ಲ, ಆ ಕೋಡು ಚೂಪಾದದ್ದು ಚುಚ್ಚಿದ್ದಕ್ಕೆ ಅವನು ಸತ್ತ. ಹೌದಾ? ಯಾವುದರ ಕೋಡು ಅಂದ್ರು? ಮೊಲದ ಕೋಡು ಅನ್ನಂತೆ. ಯಾವುದರ ಕೋಡು ಅಂದ್ರು? ಮೊಲದ ಕೋಡು ಅನ್ನಂತೆ. ಮೊಲಕ್ಕೆ ಕೋಡಿರ್ತದ? ಮುಂದಿಂದೆಲ್ಲ ಏನದು? ಸುಳ್ಳು ಅಂತ ಅರ್ಥ. ಮುಂದಿನ ಪಕ್ಕ ಸುಳ್ಳದು.
ಮೊನ್ನೆ ಒಬ್ಬ ತೀರಿಕೊಂಡ, ಯಾಕೆ? ಚೂಪಾದ ವಸ್ತು ಚುಚ್ಚಿದ್ದಕ್ಕೆ. ಯಾವುದು ಚೂಪಾದ ವಸ್ತು? ಕೋಡು. ಯಾವುದರದ್ದು? ಮೊಲದ್ದು. ಇಲ್ಲವೇ ಇಲ್ಲ, ಅದು ಅಸ್ತಿತ್ವದಲ್ಲಿಯೇ ಇಲ್ಲ. ಶಶ ವಿಷಾಣ. ಯಾವುದು ಅಸ್ತಿತ್ವದಲ್ಲಿ ಇಲ್ಲ ಅದರಿಂದ ಚುಚ್ಚಿ ಸಾಯಿಸುವುದು ದೂರೇ ಉಳಿತು. ಬೌದ್ಧರ ಶೂನ್ಯ ಇದು ಅಸತ್ತಾದದ್ದರಿಂದ, ಅಸ್ತಿತ್ವದಲ್ಲಿ ಇಲ್ಲವಾದದ್ದರಿಂದ ಅದು ಜಗತ್ತಿನ ಭ್ರಾಂತಿಗೆ ಅಧಿಷ್ಠಾನವೂ ಆಗುವುದಿಲ್ಲ. ವಿವಾದಸ್ಯ ಪದಂ ನ ಸ್ಯಾತ್ ಅಧಿಷ್ಠಾನಮಸತ್ವತಃ ವೈಷಮ್ಯೇಣೇಶ ದೃಷ್ಟಾಂತಹ ಶುಕ್ತ್ಯಾದಿವದಿತೀರ್ಯತೆ. ನೋಡ್ರಿ, ಹೇಗೆ ಯಾವುದು ಸತ್ಯವಾಗಿರ್ತದೆಯೋ ಅದು ಮಾತ್ರ ಅಧಿಷ್ಠಾನ ಆಗ್ಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಶುಕ್ತಿ, ಕಪ್ಪೆ ಚಿಪ್ಪು ಸತ್ಯವಾಗಿದೆ. ಕಪ್ಪೆ ಚಿಪ್ಪು ಸತ್ಯವಾದದ್ದರಿಂದ ರಜತದ, ಬೆಳ್ಳಿಯ ಭ್ರಾಂತಿಗೆ ಅಧಿಷ್ಠಾನ ಆಗ್ತದೆ. ಹಗ್ಗ ಸತ್ಯವಾದದ್ದರಿಂದ ಹಾವಿನ ಭ್ರಮೆಗೆ ಅಧಿಷ್ಠಾನ ಆಗ್ತದೆ. ಅಲ್ಲಿ ಇಲ್ಲ ಅಂದಮೇಲೆ ಹೇಗೆ ಅಧಿಷ್ಠಾನ ಆಗಬೇಕಪ್ಪ ಅದು? ಆದ್ರಿಂದ ನೀನು ಹೇಳೋದು ಇದು ತಪ್ಪು, ಅಸತ್ಯವಾದದ್ದು ಎಂದೂ ಕೂಡ ಆಗುವುದಿಲ್ಲ. ವಿವಾದಸ್ಯ ಪದಂ ನ ಸ್ಯಾತ್ ಅಧಿಷ್ಠಾನಮಸತ್ವತಃ ವೈಧರ್ಮೇಣೇಶ ದೃಷ್ಟಾಂತಹ ಶುಕ್ತ್ಯಾದಿವದಿತೀರ್ಯತೆ. ಸರಿ, ಇನ್ನು ಮತ್ತೆ 32ರಲ್ಲಿ ಮಾಯಾವಾದದ ವಿಚಾರವನ್ನು ತೆಗೆದುಕೊಂಡ್ರು. ಮಾಯಾವಾದವರು ಸ್ವಲ್ಪ ಬೇಸರ ಮಾಡಿಕೊಂಡಂತೆ ಮಾತಾಡ್ತಾರೆ. ಅಲ್ಲರಿ, ನೀವು ನಮ್ಮನ್ನ ಬೌದ್ಧರ ಜೊತೆಗೆ ಯಾಕೆ ಸೇರಿಸ್ತೀರಿ? ನಾವು ಅವರು ಬೇರೆ ಬೇರೆ, ನಮ್ಮನ್ನ ಅವ್ರ ಜೊತೆಗೆ ಸೇರಿಸ್ಬೇಡ್ರಿ ನೀವು. ಈಗ ಇವರು ಮಡಿಯವರು, ಇವರು ಮೈಲಿಗೆಯವರು ಅಂತ ಹೇಳಿದ ಮೇಲೆ ಇಬ್ಬರನ್ನು ಒಟ್ಟಿಗೆ ಕೂಡಿಸಿ ಊಟಕ್ಕೆ ಹಾಕ್ಲಿಕ್ಕೆ ಬರ್ತದ? ಸಾಲ್ ಬೇರೆ ಮಾಡ್ಬೇಕಲ್ಲ. ಇವರು ವೃತ್ತದವರು, ಅವರು ಅನಾವೃತದವರು ಅಂತ ಹೇಳಿದ ಮೇಲೆ ಇಬ್ಬರನ್ನು ಒಂದೇ ಸಾಲಲ್ಲಿ ಕೂಡಿಸ್ಲಿಕ್ಕೆ ಬರ್ತದ? ಬರೋದಿಲ್ಲ. ಯದ್ಯಪಿ ವೃತ್ತದ ಸಾಲಿನಲ್ಲಿ ಕೂತವರು ಮನಸ್ಸಿನ ತುಂಬ ಹುಳಿಯನ್ನೇ ನೆನೆಸ್ಕೋತಿರ್ತಾರೆ, ಆ ವಿಷಯ ಬೇರೆ. ಯದ್ಯಪಿ ವೃತ್ತದ ಸಾಲಿನಲ್ಲಿ ಕುಳಿತವರಿಗೆ ಮೂಗಿನ ತುಂಬ ಹುಳಿಯ ವಾಸನೆಯೇ ಬರ್ತಿರ್ತದೆ, ಅದು ವಿಷಯ ಬೇರೆ. ಆದ್ರೆ ನಾವು ವೃತ್ತದವರು ಅಂತ ಹೇಳಿದಾಗ ಅವರನ್ನು, ಅನಾವೃತದವರನ್ನು ಇಬ್ಬರನ್ನು ಒಂದೇ ಸಾಲಲ್ಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಬೌದ್ಧರು ಹೇಳ್ತಾರೆ ವೇದ ಇಲ್ಲವೇ ಇಲ್ಲ, ವೇದ ಅಪ್ರಮಾಣ, ವೇದ ಸುಳ್ಳು ಅಂತ ಹೇಳ್ತಾರೆ. ಅವ್ರ ಜೊತೆಗೆ ನಮ್ಮನ್ನು ಯಾಕೆ ಕೂಡಿಸ್ತೀರಿ? ನಾವು ವೇದವನ್ನು ಒಪ್ಪುತ್ತೇವೆ, ನಮ್ಮನ್ನು ಯಾಕೆ ನೀವು ಕೂಡಿಸ್ತಾ ಇದ್ದೀರಿ? ಸರಿ, ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ವೇದವನ್ನ ಒಪ್ಪಿ ಅದಕ್ಕೊಂದು ಕಿರೀಟ ಕೊಟ್ಟಿ ನೀನು. ಏನು? ವೇದ ಪ್ರಮಾಣ ಆದರೆ ಸುಳ್ಳು ಹೇಳುತ್ತದೆ. ಶಬಾಷ್, ವೆರಿ ಗುಡ್. ಅತತ್ವ ವೇದಕಂ ಮಾನಂ ಇತಿ ಸ್ವವ್ಯಾಹತಂ ಯತಃ. 32ನೇ ಪದ್ಯ ನೋಡ್ಕೊಳ್ರಿ. ಅತತ್ವ ವೇದಕಂ ಮಾನಂ ಇತಿ ಸ್ವವ್ಯಾಹತಂ ಯತಃ ತದ್ವಾದೀತೇನ ವೇದಸ್ಯ ಸೋಭಿಪ್ರೇತ್ಯ ಪ್ರಮಾಣತಾಂ. ಸೋ ಅಭಿಪ್ರೇತಿ ಅಪ್ರಮಾಣತಾಂ. ಅಪ್ರಮಾಣ ಅಂತನ್ನುವುದನ್ನೇ ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಅವರು. ಹೇಳೋದೊಂದು ಕಲಾ. ಅಪ್ರಮಾಣ ಅಂತ ಹೇಳಬೇಕು. ಅಪ್ರಮಾಣ ಅಂತ ನೇರವಾಗಿ ಹೇಳ್ಬಿಟ್ರೆ ಜನ ಎಲ್ಲ ಬೈತಾರೆ, ಯಾಕಂದ್ರೆ ಹಿಂದಿನವ್ರಿಗೆ ಬೈತಾ ಇದ್ದಾರೆ. ಬೌದ್ಧರಿಗೆ ಬೈತಾ ಇದ್ದದ್ದನ್ನ ಕೇಳಿ ಇವರು ಒಂದು ವಿಚಾರ ಮಾಡಿದರು. ಅಕಸ್ಮಾತ್ ನಾನು ವೇದವನ್ನ ಅಪ್ರಮಾಣ ಅಂತ ಹೇಳಿಬಿಟ್ರೆ ಅವರಿಗೆ ಬೈಗುಳಗಳೆಲ್ಲ ನನಗೆ ಬರಬೇಕಾಗ್ತದೆ. ಜನರಿಂದ ಹೇಗೆ ತಿರಸ್ಕಾರ ಮಾಡಿಸ್ಕೊಂಡಿದ್ದಾರೋ ಹಾಗೆ ನಾನು ಮಾಡಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾನೊಂದು ಉಪಾಯ ಮಾಡಿಬಿಡುತ್ತೇನೆ. ಏನು ಅಂದ್ರೆ, ಕಣ್ಣಿಗೆ ಮಣ್ಣೆರ್ಚೋ ಕಾರ್ಯಕ್ರಮ. ವೇದ ಪ್ರಮಾಣ ಅಂತ ಘೋಷಣೆ ಮಾಡಿಬಿಡೋದು ಮೊದಲು. ವೇದ ಪ್ರಮಾಣ ಅಂತ ಅಂದ್ಕೊಳ್ಳೆ ಬೈಯೋರು ಸ್ವಲ್ಪ ಕಡಿಮೆ ಆಗ್ತಾರೆ. ಬೆಲ್ಲಕ್ಕೆ ಹೇಳೋದು, ಸ್ವಲ್ಪ ಸುಳ್ಳು ಹೇಳ್ತದೆ ವೇದ, ಸ್ವಲ್ಪ ಸುಳ್ಳು ಹೇಳ್ತದೆ. ಯಾವ ಭಾಗ ಅಂತ ಕೇಳಿದ್ರು. ಒಂದು ಭಾಗ ಸುಳ್ಳು ಹೇಳ್ತದೆ, ಇನ್ನೊಂದು ಭಾಗ ಖರೆ ಹೇಳ್ತದೆ. ಮತ್ತೆ ಅದರೊಳಗೊಂದು ಸ್ವಲ್ಪ ಚೇಂಜ್ ಮಾಡಿದ್ರು. ನೋಡ್ರಿ ಹೇಗಿದೆ. ಅತತ್ವ ವೇದಕಂ ಮಾನಂ, ಸುಳ್ಳು ಹೇಳುವ ವೇದ ಪ್ರಮಾಣ ಅನ್ನುವುದು ಸ್ವವ್ಯಾಹತಂ ಯತಃ, ಅದು ವ್ಯಾಹತಿ ಅಂತ ಕರೆಸಿಕೊಳ್ತದೆ. ವ್ಯಾಹತಿ ಅಂದ್ರೆ ಏನ್ ಗೊತ್ತಾ? ನನ್ನ ಮಾತಿಗೆ ನಾನೇ ವಿರುದ್ಧ ಆಡ್ತಾ ಇದ್ರೆ ಅದಕ್ಕೆ ವ್ಯಾಹತಿ ಅಂತ ಕರೀಬೇಕು. ಸ್ವವಚನ ವಿರೋಧೋ ವ್ಯಾಹತಿ ಅಂತ ಕರೀತಾರೆ. ಹೆಂಗೆ ಹೇಳಿ ನೋಡಂತೆ. ನಾನು ಮೂಕ ಅಂತ ಹೇಳಿದ್ದಂತೆ ಯಾರೋ ಒಬ್ಬ, ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ. ಇದಕ್ಕೇನ್ ಕರೀತಾರೆ? ಸ್ವವ್ಯಾಹತಿ ಅಂತ ಕರೀತಾರೆ. ನಾನು ಮೂಕ, ಒಂದು ಮಾತಾಡ್ಲಿಕ್ಕೆ ಬರೋದಿಲ್ಲ. ಡಾಕ್ಟರ್ ಬೇರೆ ಹೇಳ್ಬಿಟ್ಟಿದ್ದಾರೆ, ನೀವು ಮೂಕರಿದ್ದೀರಿ, ಯಾಕೆ ಮಾತಾಡ್ಲಿಕ್ಕೆ ಹೋಗ್ತೀರಿ, ಆಯಾಸ ಮಾಡ್ಕೋಬೇಡ್ರಿ ಮಾತಾಡಿ ಅಂತ ಹೇಳಿದ್ದಾರೆ. ಅಯ್ಯೋ ಪಾಪಿ, 1 ಗಂಟೆ ಹೊತ್ತು ಮಾತಾಡಿ ಮೂಕ ಇದ್ದೀರಿ ಅಂತ ಹೇಳಿದ್ರೆ ಇದಕ್ಕೆ ಸ್ವವ್ಯಾಹತಿ ಅಂತ ಕರೆಯೋದು. ವಚನ ಕ್ರಿಯೆಯಿಂದ ಏನ್ ನಿರ್ಧಾರ ಆಗ್ತಾ ಇದೆ ಅಂದ್ರೆ ಇವನು ಮಾತುಗಾರ ನಿರ್ಧಾರ ಆಗ್ತಾ ಇದೆ.
ಹೇಳ್ತಾ ಇದ್ದದ್ದು ಮೂಕ ಅಂತ ಹೇಳ್ತಾ ಇದ್ದಾನವನು. ಆದ್ದರಿಂದ ವೇದವನ್ನ ಪ್ರಮಾಣ ಅಂತ ಹೇಳಿ ಅದು ಅತತ್ವ ವೇದಕ. ನೋಡ್ರಿ ಅದು ಶಬ್ದ ಹೇಗಿದೆ, ಎರಡು ಶಬ್ದಗಳು ನೋಟ್ ಮಾಡಿಕೊಂಡಿರಿ. ಮಾಯಾವಾದದಲ್ಲಿ ಹೆಚ್ಚು ಪ್ರಚಾರಕ್ಕಿರುವಂತಹ ಎರಡು ಶಬ್ದಗಳು, ಒಂದು ತತ್ವಾವೇದಕ, ಇನ್ನೊಂದು ಅತತ್ವಾವೇದಕ. ಏನ್ ಹಾಗಂದ್ರೆ ತತ್ವ ಆವೇದಕ, ಅತತ್ವ ಆವೇದಕ. ಬಿಡಿಸ್ಕೊಂಡು ಹಂಗೆ ಬರ್ಕೊಳ್ರಿ, ಅರ್ಥ ಆಗತ್ತೆ. ಅ ಪ್ಲಸ್ ತತ್ವ ಪ್ಲಸ್ ಆವೇದಕ, ತತ್ವ ಪ್ಲಸ್ ಆವೇದಕ. ತತ್ವ ಆವೇದಕ ಅಂದ್ರೆ ಸತ್ಯ ಹೇಳ್ತದೆ. ಅದು ಮುಂದೆ ಹೆಂಗೆ ಅಂತ ಆಮೇಲೆ ಹೇಳ್ತೀನಿ, ಸತ್ಯ ಹೇಳೋದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಅದು ಸತ್ಯ ಅಲ್ಲ, ಸುಳ್ಳಿದ್ದಂಗೆ. ಸುಳ್ಳಿದ್ದಂಗೇನು, ಸುಳ್ಳೇ, ಬಾಯಲ್ಲಷ್ಟೇ ಸತ್ಯ ಅನ್ನಬೇಕು. ಹಾಗಾಗಿ ಅದು ತತ್ವಾವೇದಕ ಒಂದು ಭಾಗ, ಅತತ್ವ ಆವೇದಕ. ತತ್ವಾವೇದಕ ಅಲ್ಲ, ಮತ್ತೆ ತತ್ವ ಆವೇದಕ ಅಂತ ಬಿಡಿಸ್ಬೇಕು ಶಬ್ದವನ್ನ. ತತ್ವ ಆವೇದಕ, ಅತತ್ವ ಆವೇದಕ. ವೇದದಲ್ಲಿ 4 ಭಾಗ. ವೇದದಲ್ಲಿ 4 ಭಾಗ ಇದೆಯಲ್ಲ, ಅದರಲ್ಲಿ 3 ಭಾಗವನ್ನ ಒಂದು ಕಡೆಗೆ ಇಟ್ಟು ಇನ್ನೊಂದು ಭಾಗವನ್ನ ಮತ್ತೊಂದು ಕಡೆಗೆ ಇಡ್ತಾರೆ. ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್. ಇವು 4 ಭಾಗಗಳು ವೇದದಲ್ಲಿ ಇದ್ದದ್ದು. ವೇದಕ್ಕೆ 4 ಕಾಲುಗಳು. 4 ಕಾಲುಗಳು, ಪಿಲ್ಲರ್ ಅಂತೀವಲ್ಲ, 4 ಮನೆಗೆ 4 ಕಾಲಿದ್ದಂತೆ ವೇದಕ್ಕೆ 4 ಕಾಲುಗಳು. ಒಂದು ಭಾಗ ಮಂತ್ರ ಅಂತ ಕರೀತಾರೆ ಅದಕ್ಕೆ, ಇನ್ನೊಂದು ಭಾಗ ಬ್ರಾಹ್ಮಣ ಅಂತ ಕರೀತಾರೆ, ಇನ್ನೊಂದು ಭಾಗ ಆರಣ್ಯಕ ಅಂತ ಕರೀತಾರೆ, ಮತ್ತೊಂದು ಭಾಗವನ್ನ ಉಪನಿಷತ್ ಅಂತ ಕರೀತಾರೆ. ಈ ಮಂತ್ರ, ಬ್ರಾಹ್ಮಣ, ಆರಣ್ಯಕಗಳೇನಿವೆಯಲ್ಲ ಇವುಗಳನ್ನ 3 ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಕಡೆಗೆ ನಿಲ್ಲಿಸಿದ. ಇನ್ನೊಂದು ಉಪನಿಷತ್ತನ್ನ ಒಂಟಿಯಾಗಿ ನಿಲ್ಲಿಸಿದ. ಹೇಳೋ ಕಾಲಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ ಅಂದ್ರೆ, ಈ 3 ಇವೆಯಲ್ಲ ಮಂತ್ರ, ಬ್ರಾಹ್ಮಣ, ಆರಣ್ಯಕಗಳು, ಇವು ಅತತ್ವಾವೇದಕ. ಉಪನಿಷತ್ತಿದೆಯಲ್ಲ ಇದು ತತ್ವಾವೇದಕ ಅಂತ ಮಾಡಿಕೊಂಡ ವ್ಯವಸ್ಥೆ. ಇದು ಮಾಯಾವಾದದಲ್ಲಿ ಇದ್ದ ವ್ಯವಸ್ಥೆ. ಇದು ನಾವು ಹೇಳಿದ್ದಲ್ಲ, ಅವರ ಗ್ರಂಥಗಳಲ್ಲಿ ಅವರೇ ಬರೆದುಕೊಂಡದ್ದು ವ್ಯವಸ್ಥೆ. ಯಾಕೆ? ಚೆನ್ನಾಗಿದೆ ಪ್ರಶ್ನೆ. ಇದು ಅತತ್ವಾವೇದಕ ಯಾಕೆ, ಇದು ತತ್ವಾವೇದಕ ಯಾಕೆ? ಸುಮ್ಮನೆ ಕೇಳ್ತೀವಿ ನಾವು, ಇದನ್ನ ಯಾಕೆ ಹೇಳ್ತೀಯಪ್ಪ? ಈ ಮಂತ್ರ, ಬ್ರಾಹ್ಮಣ, ಆರಣ್ಯಕಗಳು ಅಂತ ಏನ್ ಹೇಳಿದ್ದೀಯಾ, ಇದು ಅ ಪ್ಲಸ್ ತತ್ವ ಪ್ಲಸ್ ಆವೇದಕ, ಅತತ್ವಾವೇದಕ ಅಂತ ಯಾಕೆ ಹೇಳ್ತೀಯ ಅಂತ ಕೇಳಿದ್ರೆ, ಇದರಲ್ಲಿ ಯಜ್ಞ ಮಾಡ್ಲಿಕ್ಕೆ ಹೇಳ್ತಾರೆ, ಕರ್ಮ ಮಾಡ್ಲಿಕ್ಕೆ ಹೇಳ್ತಾರೆ. ಈ ಯಜ್ಞ, ಕರ್ಮ, ಜಗತ್ತು ಇದೆಲ್ಲ ಹೇಳಿದ್ದರಿಂದ ಇದು ಸುಳ್ಳು. ಮತ್ತೆ ಉಪನಿಷತ್ತು ಯಾಕೆ ತತ್ವಾವೇದಕ? ಬ್ರಹ್ಮನ ಬಗ್ಗೆ ಹೇಳ್ತದೆ, ಆದ್ದರಿಂದ ಇದು ತತ್ವಾವೇದಕ. ತತ್ವ ಅಂದ್ರೆ ಬ್ರಹ್ಮ. ಈ ಬ್ರಹ್ಮನ ಬಗ್ಗೆ ಹೇಳ್ತಾ ಇದ್ರಿಂದ ಇದು ಸತ್ಯ. ಯಜ್ಞ ಯಾಗಾದಿಗಳನ್ನ ಕರ್ಮಕಾಂಡವನ್ನ ಹೇಳಿದ್ರಿಂದ ಇದು ಅಸತ್ಯ. ಹೀಗಾಗಿ ವೇದವನ್ನ ಮೊದಲು ಕತ್ತರಿಸಿ 2 ಭಾಗ ಮಾಡಿದ್ರು. ಏನ್ ಮಾಡಿದ್ರು? ಮೊದಲು ವೇದವನ್ನ ಕತ್ತರಿಸಿ 2 ಭಾಗ ಮಾಡಿದ್ರು. 2 ಭಾಗದಲ್ಲಿ ಒಂದು ಸುಳ್ಳು ಭಾಗ, ಒಂದು ಖರೆ ಭಾಗ, ಅಸತ್ಯ ಭಾಗ ಅಂತ ಮಾಡಿಕೊಂಡ್ರು. ಅದಕ್ಕೆ ಆಚಾರ್ಯರು ಹೇಳಿದ್ದು ಅತತ್ವಾವೇದಕಂ ಮಾನಂ ಇತಿ ಸ್ವವ್ಯಾಹತಂ ಯತಃ. ನೋಡಪ್ಪ, ಎಲ್ಲೂ ಜಗತ್ನೊಳಗ ಖರೆ ಹೇಳೋ ಪ್ರಮಾಣ ಒಂದು, ಸುಳ್ಳು ಹೇಳೋ ಪ್ರಮಾಣ ಒಂದು ಅಂತಿಲ್ಲ. ಖಾರ ಇದ್ದ ಖಾರ ಒಂದು, ಖಾರ ಇಲ್ಲಾರ್ದ ಖಾರ ಒಂದು. ಹಿಂಗಿದೆಯಾ ಎಲ್ಲಾದ್ರೂ? ಉಪ್ಪಿದ್ದ ಉಪ್ಪೊಂದು, ಉಪ್ಪಿಲ್ಲಾರ್ದ ಉಪ್ಪೊಂದು ಅಂತ ಹಿಂಗದೇನು ಇಲ್ಲ. ಆದ್ರೆ ಇವತ್ತು ಒಂದ್ ಬಂದದ, ಸಕ್ಕರೆ ಇಲ್ಲಾರ್ದ ಸಕ್ಕರೆ ಬಂದದ್ರಿ, ಶುಗರ್ಲೆಸ್ ಶುಗರ್ ಅಂತ ಕೇಳಿದಾಗ ನನಗೆಲ್ಲ ಈ ಮಾಯಾವಾದದ ಚರ್ಚನೆ ಬರ್ತಿರ್ತದೆ ನನಗೆ. ಶುಗರ್ಲೆಸ್ ಶುಗರ್ ಅಂದ್ರೆ ಸುಳ್ಳು ಹೇಳೋ ಪ್ರಮಾಣ ಅಂತ ಇದ್ದಂಗ. ಅದಕ್ಕೆ ಹೆಂಗ್ ಹೇಳ್ತಾರೋ ಏನೋ ಎಲ್ಲರ. ಶುಗರ್ಲೆಸ್ ಶುಗರ್ ಅಂತಂದ್ರೆ ಅಪ್ರಮಾಣವಾದ ಸುಳ್ಳು ಹೇಳುವ ವೇದ ಪ್ರಮಾಣ ಅಂತ ಹೇಳ್ದಂಗ. ಅದಕ್ಕೆ ಎಲ್ಲೂ ಕೂಡ ಉಪ್ಪಿಲ್ಲದ ಉಪ್ಪು, ಖಾರ ಇಲ್ಲದ ಖಾರ, ಖಾರ ಇರೋ ಖಾರ, ಉಪ್ಪಿರೋ ಉಪ್ಪು ಅಂತ ಹಿಂಗ್ ವ್ಯವಹಾರ ಇಲ್ಲಪ್ಪ ಲೋಕದಲ್ಲಿ. ಯಾಕೆ ನೀನು ಬೂದಿ ಮುಚ್ಚಿದ ಕೆಂಡದಂತೆ ಮಾತಾಡ್ತೀಯ? ಸುಮ್ಮನೆ ಸ್ಪಷ್ಟವಾಗಿ ಹೇಳ್ಬಿಡು, ನಂಗೆ ವೇದವೇ ಬೇಡ, ನಂಗೆ ವೇದ ಉಪಯೋಗವೇ ಇಲ್ಲ ಅಂತ ಹೇಳ್ಬಿಡು, ಮುಗಿಸ್ಬಿಡ್ತೀನಿ ಅಂದ್ರೆ. ಇಲ್ಲಿಲ್ಲ, ಜನ ಬೇಜಾರು ಮಾಡ್ಕೋತಾರೆ ಪಾಪ. ಅವರಿಗೆ ಬೇಜಾರಾಗಬಾರದು ಅಂತ ಇಟ್ಕೊಂಡು ಹೇಳಿ ನಾನು ಹೀಗೆ ಒಪ್ಕೊಂಡಿದ್ದೇನೆ. ಏನಂತ ಒಪ್ಕೊಂಡಿದ್ದೇನೆ? ವೇದ ಪ್ರಮಾಣ, ಆದರೆ ಸುಳ್ಳು ಮಾತ್ರ ಹೇಳ್ತದೆ ಅಂತ ಒಪ್ಕೊಂಡಿದ್ದೇನೆ. ಅಂದ್ರೆ ತದ್ವಾದೀತೇನ ವೇದಸ್ಯ ಸೋಭಿಪ್ರೇತ್ಯಪ್ರಮಾಣತಾಂ. ಅದು ಅಂತತೋಗತ್ವ, ಕೊನೆಗೆ ಹೋಗಿ ಹೇಳುವುದೇನು ಅಂದ್ರೆ ಅಪ್ರಮಾಣ ಅಂತ ಹೇಳೋದು. 33 ಇನ್ನೊಂದು ಚೆನ್ನಾಗಿದೆ. ಅವ ಅಂದ, ಸ್ವಾಮಿ ನಾನು
ವೇದದ ಒಂದು ಭಾಗದಲ್ಲಿ ಸುಳ್ಳು ಅಂತ ಹೇಳಿದ್ದೇನೆ, ಅತತ್ವಾವೇದಕ ಅಂದಿದ್ದೇನೆ. ಇನ್ನೊಂದು ಭಾಗವನ್ನ ತತ್ವಾವೇದಕ ಅಂತ ಒಪ್ಕೊಂಡಿದ್ದೀನಲ್ಲ ನಾನು. ನೀವ್ಯಾಕೆ ಅದನ್ನ ಮರ್ತಿದ್ದೀರಿ? ಸರಿ, ಯಾವ ಭಾಗ ಹೇಳಿದ್ದೀಯಪ್ಪ ನೀನು? ಯಾವ ಭಾಗ ಹೇಳಿದ್ದೀಯ ವೇದದಲ್ಲಿ? ಉಪನಿಷತ್ತುಗಳಲ್ಲಿ ಇದ್ದ ಉಪನಿಷತ್ತೆಲ್ಲವೂ ಕೂಡ ಏನಾಗಿದೆ ಅಂತ ಕೇಳಿದ್ರೆ ಅದು ತತ್ವಾವೇದಕವಾಗಿದೆ, ಅದು ಪ್ರಮಾಣ. ತತ್ವಾವೇದಕವಾಗಿದೆ, ಅದು ಪ್ರಮಾಣ ಅಂತೀಯ. ಸರಿ, ಅದರ ಬಗ್ಗೆ ಹೇಳೋಣ ಬಾ. 33 ಯಂ ತತ್ವಾವೇದಕಂ ವೇದಂ ವೇದಾಂಶಂ ವೇದದೂಷಕಃ ತತ್ವಸ್ಯ ವರ್ಣನೀಯತ್ವಾತ್ ಸ ತತ್ವಾವೇದಕಃ ಕಥಂ. ಯಂ ವೇದಾಂಶಂ ತತ್ವಾವೇದಕಂ ವೇದ, ಯಾವ ಅಂಶವನ್ನ ತತ್ವಾವೇದಕ ತತ್ವವನ್ನ ಹೇಳ್ತದೆ ಅಂತ ಒಪ್ಪಿದ್ದಾನೋ ಅದು ಕೂಡ ವೇದ ದೂಷಕ, ವೇದವನ್ನ ದೂಷಣೆ ಮಾಡುವಂತಹ ವ್ಯಕ್ತಿಯವನು. ಯಾಕೆ? ಸರಿ ಆಯ್ತು, ಓಕೆ, ಒಪ್ಪೋಣಂತೆ. ಹೇಳಪ್ಪ, ಈ ತತ್ವವೇದಕ ಅಂತ ಅನಿಸಿಕೊಂಡ ಉಪನಿಷತ್ತಿನಿಂದ ಏನನ್ನ ಹೇಳಲ್ಪಡುತ್ತದೆ ಹೇಳು? ಯಾವುದು ಈ ಭಾಗದಲ್ಲಿ, ಉಪನಿಷತ್ತಿನ ಭಾಗದಲ್ಲಿ ಹೇಳಲ್ಪಡುವುದು ಯಾವುದು? ಉದಾಹರಣೆಗೆ ಈಶಾವಾಸ್ಯ, ಕೇನ, ಕಠ, ಷಟ್ಪ್ರಶ್ನ, ಮುಂಡ, ಮಾಂಡೂಕ್ಯ, ತೈತ್ರಿಯ, ಐತರಿಯ, ಆರಣ್ಯಕ, ಛಾಂದೋಗ್ಯ ಎಂಬ 10 ಉಪನಿಷತ್ತುಗಳಿವೆಯಲ್ಲ. ಈ 10 ಉಪನಿಷತ್ತುಗಳಲ್ಲಿ ಹೇಳಲ್ಪಡುವ ವಿಷಯ ಯಾವುದು ಹೇಳಿ ನೋಡೋಣ. ಬ್ರಹ್ಮ ಅಂತೀಯ, ಹುಷಾರ್ ಅಂದಿಗಿಂದಿ ಎಲ್ಲರ. ಯಾಕೆ? ಅವರ ಪ್ರಕಾರ ಬ್ರಹ್ಮ ನಿರ್ಗುಣ, ನಿರಾಕಾರ, ನಿರ್ವಿಷಯ. ಅವರ ಪ್ರಕಾರ, ಮಾಯಾವಾದಿಗಳ ಪ್ರಕಾರ ಬ್ರಹ್ಮ ಯಾವುದೇ ಶಬ್ದಕ್ಕೂ ನಿಲುಕದವನು. ಯಾವ ಶಬ್ದದಿಂದಲೂ ಬ್ರಹ್ಮನನ್ನ ಹೇಳಲಿಕ್ಕೆ ಬರೋದಿಲ್ಲ. ಯಾವ ಶಬ್ದದಿಂದಲೂ ಬ್ರಹ್ಮನನ್ನ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ನಿರ್ವಿಶೇಷ, ನಿರ್ಗುಣ, ನಿರಾಕಾರ. ಇದನ್ನು ಮೊದಲು ಗಟ್ಟಿ ಹಿಡ್ಕೊಂಡ್ಬಿಟ್ಟಾರವರು. ಮೊದಲೇನ್ ಮಾಡ್ಕೊಂಡಾರವರು? ಬ್ರಹ್ಮ ಹೇಗಿದ್ದಾನೆ ಅಂದ್ರೆ ನಿರ್ವಿಶೇಷನಾಗಿದ್ದಾನೆ, ನಿರಾಕಾರನಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ ಅಂತ ಗಟ್ಟಿ ಹಿಡ್ಕೊಂಡು ವೇದಗಳ ವಿಚಾರಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ವೇದದ ಯಾವ ಭಾಗದಿಂದ ಬ್ರಹ್ಮನನ್ನ ಹೇಳಲಿಕ್ಕೆ ಹೊರಟಿದೆಯಲ್ಲ ಆ ಭಾಗದಿಂದಲಾದರೂ ಬ್ರಹ್ಮ ಹೇಳಲಿಕ್ಕೆ ಬರ್ತದೆ ಅಂತ ಕೇಳಿದ್ರೆ ತತ್ವಸ್ಯ ಅವರ್ಣನೀಯತ್ವಾತ್, ತತ್ವ ವರ್ಣನ ಮಾಡ್ಲಿಕ್ಕೆ ಬರೋದಿಲ್ಲ, ಬ್ರಹ್ಮನನ್ನ ಶಬ್ದದಿಂದ ಹೇಳಲಿಕ್ಕೆ ಬರೋದಿಲ್ಲ. ಸತತ್ವಾವೇದಕ ಕಥಂ. ಹಾಗಿದ್ರೆ ಆ ಭಾಗವು ಪ್ರಮಾಣ ಅಂತ ಹೇಗೆ ಹೇಳ್ತಿ? ಯಾರೋ ಕೇಳಿದ್ರಂತೆ, ಹೆಂಗಿತ್ತು ಆಚಾರ್ಯ ನಮ್ಮ ಅಡಿಗೆ ಅಂತ ಕೇಳಿದ್ರಂತ. ಏನ್ ಹೇಳ್ಬೇಕು? ಶಬ್ದವೇ ಇಲ್ಲ, ಶಬ್ದವೇ ಇಲ್ಲ, ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅಡಿಗೆ ಅಂತ ಹೇಳಿದ್ರಂತ. ಆಮೇಲೆ ಅವ್ರು ಹೋದ್ಮೇಲೆ ಯಾರೋ ಕೇಳಿದ್ರಂತೆ, ಯಾಕೆ ಏನಾಯ್ತು, ಶಬ್ದದಿಂದ ಹೇಳಿ ಬರೋದಿಲ್ವಾ ಅಂತ ಕೇಳಿದಂತೆ. ಅದ್ರೊಳಗ ಏನಿತ್ತು ಅಂತ ನಾನು ಶಬ್ದದಿಂದ ಹೇಳಪ್ಪ, ಏನೂ ಇದ್ದಿದ್ದೇ ಇಲ್ಲ, ಶಬ್ದದಿಂದ ಹೇಳಲಿಕ್ಕೂ ಬರೋದಿಲ್ಲ ನಂಗೆ. ಹಾಗಾಯ್ತು ಪರಿಸ್ಥಿತಿ. ಬ್ರಹ್ಮ ಹೇಗಿದ್ದಾನೆ ಅವರ ಬ್ರಹ್ಮ ಅಂತ ಕೇಳಿದ್ರೆ ಯಾವ ಶಬ್ದ ಅಲ್ರಿ? ಹಂಗ ಯಾರು ಹೇಳ್ಯಾರ? ವೇದನೆ ಹೇಳ್ಯದ. ಹೌದಾ? ಏನಂತ ಹೇಳಿದ ವೇದ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೇದ ಹೇಳ್ತಂತೆ, ಒಂದ್ಸರ್ತಿ ಮಾತು ಮತ್ತು ಮನಸ್ಸು ಇಬ್ರು ವಾಕಿಂಗ್ ಹೋಗಿದ್ವಂತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ಮತ್ತು ಮನಸ್ಸು ಇಬ್ರು ವಾಕಿಂಗ್ ಹೋಗಿದ್ರಂತೆ. ಇಬ್ರು ವಾಕಿಂಗ್ ಹೋಗಿದ್ದಿದ್ರೆ ಎದಕ್ಕೆ ಹೋಗಿದ್ರು ವಾಕಿಂಗಿಗೆ ಅಂದ್ರೆ ಬ್ರಹ್ಮನ್ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ರಂತೆ. ಮಾತು ಮನಸ್ಸು, ಯಾರ್ಯಾರು? ಮಾತು ಮನಸ್ಸು ಇಬ್ರು ನೋಡ್ಕೊಂಡ್ ಬರೋಣ ಅಂತ, ಬ್ರಹ್ಮನ್ ಭೇಟಿಯಾಗಿ ಬರೋಣ ಅಂತ ಹೋಗಿದ್ರಂತೆ. ತಿರುಗಿ ಮನೆಗೆ ಬಂದಾಗ ಮಾತು ಮತ್ತು ಮನಸ್ಸಿನ ಸಂಬಂಧಿಕರು ಕೇಳಿದ್ರಂತೆ, ಹೇಗಿದ್ದ ಬ್ರಹ್ಮ ಅಂತ. ಅಯ್ಯೋ ಸಿಗಲೇ ಇಲ್ಲ ಬಿಡ್ರಿ, ಎಲ್ಲಿಂದ ನೋಡೋದು ಅಂತ ಕೂತು ಬಿಟ್ರಂತೆ. ಯಾರವರು? ಮಾತು ಮತ್ತು ಮನಸ್ಸು ಬ್ರಹ್ಮನನ್ನ ನೋಡಿಕೊಂಡು ಬರ್ತೇವೆ ಅಂತ ವಾಕಿಂಗಿಗೆ ಹೋದವರು ತಿರುಗಿ ಬಂದು ತಮ್ಮ ಸಂಬಂಧಿಕರ ಮುಂದೆ ಹೇಳಿದ್ದೇನು ಅಂದ್ರೆ, ಇಲ್ಲಪ್ಪ ಅವನ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಅವನ್ ಮಾತಿಗೆ ಕೇಳಿದ್ರಂತೆ, ನಿನಗೆ ನೋಡ್ಲಿಕ್ಕೆ ಆಗ್ಲಿಲ್ವೋ? ಇಲ್ಲ ಸ್ವಾಮಿ, ನನಗೆ ಹೇಳಲಿಕ್ಕೆ ಮುಟ್ಲಿಕ್ಕೇ ಆಗ್ಲಿಲ್ಲ. ಯಾರ ಕಡೆಯಿಂದ ಮುಟ್ಲಿಕ್ಕೆ ಆಗ್ಲಿಲ್ಲ? ಮಾತಿನ ಕಡೆಯಿಂದ ಮುಟ್ಲಿಕ್ಕಾಗ್ಲಿಲ್ಲ ಬ್ರಹ್ಮನನ್ನ. ಅಂದಮೇಲೆ ಮಾತಿಗೆ ಇಲ್ಲ. ಮಾತಿನ ಮುಗಿದ ಮೇಲೆ ಮನಸ್ಸಿಗೆ ಕೇಳಿದ್ರಂತೆ, ಅಲ್ಲೋ ಅದು ಬೇಡ, ನೀನಾದ್ರೂ ಹೇಳಿದೆಯೋ, ನೀನಾದ್ರೂ ನೋಡಿದೆಯಾ ಅಂದ್ರೆ ಮನಸ್ಸು ಹೇಳ್ತಂತೆ, ನನ್ನ ಕಡೆಯಿಂದಲೂ ಆಗಲಿಲ್ಲ. ಹಾಗಿದ್ರೆ ಮಾತಿನಿಂದಲೂ ಮನಸ್ಸಿನಿಂದಲೂ ಸಿಗದೇ ಇರುವಂತಹ ವಸ್ತು ಯಾವುದು? ಬ್ರಹ್ಮ. ಅಂದಮೇಲೆ ಅವ್ರೇನ್ ನಿರ್ಧಾರ ಮಾಡಿಕೊಂಡ್ರು ಅಂದ್ರೆ, ಅವನು ನಿರ್ಗುಣ, ನಿರಾಕಾರ, ನಿರ್ವಿಷಯ, ಏನು ಅಲ್ಲ ಅವನು. ಯಥೋ ವಾಚೋ ನಿವರ್ತಂತೆ
ಹಾಗಾಗಿ ಆಚಾರ್ಯರು ಕೇಳಿದರು, ಯಾವ ಭಾಗದಿಂದ ಬ್ರಹ್ಮನನ್ನ ಹೇಳ್ತಾ ಇದ್ದಿ ಅಂತಂತಿ ಆ ಭಾಗದಿಂದಲೂ ಬ್ರಹ್ಮ ತಿಳಿಯೋದಿಲ್ಲ. ಯಾಕೆ? ಬ್ರಹ್ಮ ಶಬ್ದದಿಂದ ತಿಳಿದ್ರೆ ತಾನೇ ತಿಳಿಬೇಕು, ಯಾವದಿಂದಲೂ ತಿಳಿಯೋದಿಲ್ಲ. ಆದ್ರಿಂದ ನೀನು ಹೇಗಪ್ಪ ಹೇಳಿದಿ, ನೀನು ವೇದವನ್ನ ನಿಂದನೆ ಮಾಡಿದವನು ಅಂದ್ರು. ಅವನಂದ, ತಡ್ರಿ ಸ್ವಾಮಿ, ನೀವೊಬ್ಬರೇ ಬುದ್ಧಿವಂತರು ಅನ್ಕೊಂಡಿದ್ದೀರಾ? ಅದು ಶಬ್ದದಿಂದ ನಿಲುಕದೇ ಇದ್ರೆ ಏನು, ಬೇರೆದ್ರಿಂದ ತೋರಿಸ್ತೇನೆ ಅಂದ. ಹೌದಾ? ಯಾವುದರಿಂದ ನಿಲುಕೋದಿಲ್ಲ, ಯಾವುದು ನಿಲುಕೋದಿಲ್ಲ, ಅದು ಹೇಗೆ ತೋರಿಸ್ತೀಯ? ಕೇಳ್ರಿ. ಲಕ್ಷಣಾಭಿಪ್ರವರ್ತಂತೆ ವಾಕ್ಯಾನಿ ತಿಸ್ರಭಿರ್ಯದಿ ವಿಷಯತ್ವಂ ಲಕ್ಷಣಾನಾಂ ತಸ್ಯೈವಾನಿಷ್ಟಮಾಗತಂ. ಯಾವುದು ಶಬ್ದದಿಂದ ಪದದಿಂದ ಸಿಗುವುದಿಲ್ಲವೋ ಅದನ್ನ ಲಕ್ಷಣದಿಂದ ತಿಳ್ಕೊಳ್ಳಿಕ್ ಬರ್ತದೆ. ಇದು ಶಾಸ್ತ್ರದ ಇನ್ನೊಂದು ಪ್ರಕ್ರಿಯೆ, ತುಂಬಾ ಚೆನ್ನಾಗಿದೆ, ನಿಮಗೆಲ್ಲ ಬೇಗನೆ ಅರ್ಥ ಆಗ್ತದೆ. 3 ಲಕ್ಷಣಗಳು ಅಂತಿವೆ. ಇದನ್ನು ಮೊದಲೇ ಹೇಳ್ತೀನಿ, ಆಮೇಲೆ ಅವರು ಹೇಳಿದ ವಿಷಯಗಳನ್ನ ಹೇಳ್ತೀನಿ. ಅವರೇನಂದ್ರು, ಬ್ರಹ್ಮನನ್ನ ಶಬ್ದದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಬ್ರಹ್ಮನನ್ನ ತಿಳಿಲಿಕ್ಕೆ ಶಬ್ದ ಇಲ್ಲದೆ ಇದ್ರೂ ಕೂಡ ಲಕ್ಷಣ ಮಾಡಿ ನಾವು ತಿಳ್ಕೊಳ್ತೇವೆ. ಲಕ್ಷಣ ಯಾವುದು? 3 ಲಕ್ಷಣಗಳಿವೆ ಅಂತ ಬರ್ಕೊಂಡಿರಿ ನಿಧಾನಕ್ಕೆ. ಏನ್ ಲಕ್ಷಣ ಅಂತ ಕೇಳಿದರೆ, ಮೊದಲು ಜಹಲ್ಲಕ್ಷಣ, ಎರಡನೇದ್ದು ಅಜಹಲ್ಲಕ್ಷಣ, ಮೂರನೇದ್ದು ಜಹದಜಹಲ್ಲಕ್ಷಣ. ಬಹಳ ಚಂದದ್ರಿ ಇದು. ನಮಗ ಹುಡುಗಿ ಲಕ್ಷಣ ಹೆಂಗವ ಅಂತ ಕೇಳಿದ್ವಿ, ಹುಡುಗನ ಲಕ್ಷಣ ಹೆಂಗವ ಅಂತ ಕೇಳಿದ್ವಿ, ಮನಿ ಲಕ್ಷಣ ಹೆಂಗದ ಅಂತ ಕೇಳಿದ್ವಿ. ಆದ್ರೆ ಇದೊಂದು ಬ್ಯಾರೆ ಲಕ್ಷಣ ಬಂದದ್ರಿ ಈಗ. ಏನ್ ಲಕ್ಷಣಪ್ಪ? ಮೊದಲನೇದ್ದು ಜಹಲ್ಲಕ್ಷಣ. ಬಹಳ ಚಂದದ್ರಿ ಇದು. ಜಹಲ್ಲಕ್ಷಣ ಏನ್ ಗೊತ್ತೇನ್ರಿ? ಶಬ್ದ ಹೇಳಿದಾಗ ಆ ಶಬ್ದ ಬಿಟ್ಟು ಬ್ಯಾರೆ ಅರ್ಥನ ತಗೋಬೇಕಾಗ್ತದ್ರಿ. ಅಲ್ಲಿ ಶಬ್ದ ಇರ್ತದೆ, ಆದ್ರೆ ಹೇಳಿದ ಅರ್ಥ ತಗೊಳ್ಳಿಕ್ ಬರ್ತಿರೋದಲ್ಲಲ್ಲಿ. ಹೇಳಿದ ಅರ್ಥವನ್ನ ತೆಗೆದುಕೊಳ್ಳಿಕ್ ಬಾರದೆ ಆ ಶಬ್ದದಿಂದ ಇನ್ನೊಂದು ಅರ್ಥ ನಮಗೆ ತೋರಲ್ಪಡ್ತದಾದ್ರಿಂದ ಅದಕ್ಕೇನ್ ಕರಿತೀವಿ? ಶಬ್ದ ಇಟ್ಟುಕೊಂಡು ಅದರ ಅರ್ಥವಲ್ಲದೆ ಅದನ್ನ ಬಿಟ್ಟು ಇನ್ನೊಂದು ತೆಗೆದುಕೊಂಡ್ವಲ್ಲ, ಅದು ಲಕ್ಷಣಾರ್ಥ ಅಂತ ಕರೀತಾರೆ. ಉದಾಹರಣೆ ಹೇಳ, ಲಕ್ಷಣ ಅಂತ ಒಂದು ಚಮತ್ಕಾರ ಹೇಳ್ತೀನಿ, ಇದರದ್ದಲ್ಲ, ಬೇರೆದು ಹೇಳ್ತೀನಿ, ಇದ್ರದ್ದು ಆಮೇಲೆ ಹೇಳ್ತೀನಿ. ಏನು? ಬಡ 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 ಊಟಕ್ಕೆ ಲೇಟ್ ಆಗಿತ್ತಂತ ಮನ್ಯಾಗ ಮೊದ್ಲೇ ಪಂಕ್ತಿ ಎಲಿ ಮೇಲೆ ಕೂಡ್ರಿ ಅಂತ ಹೇಳ್ಬಿಟ್ರಂತ. ಬಡ ಬಡ ಎಲಿ ಮೇಲೆ ಕೂಡ್ರಿ ಅಂತ ಒಬ್ಬರ ಆಚಾರ ಬಂದು ಎಲಿ ಮೇಲೆ ಕೂತ್ಬಿಟ್ರಂತ. ಯಜಮಾನ ಬಂದ, ಆಚಾರ ಎಲ್ಲಿ ಬಡಿಸ್ಬೇಕು ಅಂತ ಕೇಳಿದ. ಎಲ್ಲಿ ಕೂಡ ಅಂತ ಹೇಳಿ ಅಂತ ಕೇಳಿದ ಆಚಾರ. ಎಲ್ಲಿ ಕೂಡ ಅಂತ ಹೇಳಿ ಏನ್ ಕೇಳಿದವ್ರು? ಎಲಿ ಮೇಲೆ ಕೂಡ. ಮತ್ತೆ ಎಲ್ಲಿ ಕೂತೀನಿ? ಮತ್ತೆ ನಾನು ಎಲಿ ಮೇಲೆ ಕೂತೀನಿ. ನೀ ಎಲ್ಲಿ ಕೂಡ ಅಂತ ಹೇಳಿದಿ, ಎಲಿ ಮೇಲೆ ಕೂಡ, ಮತ್ತೆ ಎಲಿ ಮೇಲೆ ಕೂತೀನಿ ನಾನು. ಹಂಗಲ್ರಿ ಆಚಾರ, ಎಲಿ ಮ್ಯಾಲೆ ಅಂದ್ರೆ ಎಲಿ ಮುಂದ ಅಥವಾ ಎಲಿ ಹಿಂದ ಅಂತ ಅರ್ಥ ನೋಡಿ. ಇದಕ್ಕೆ ಲಕ್ಷಣ ಅಂತ ಕರೀತಾರೆ. ಇದಕ್ಕೆ ಎಲಿ ಮ್ಯಾಲ್ ಕೂಡ್ರಿ ಅಂದ್ರೆ ಇಲ್ಲಿವರೆಗೆ ಆ ಆಚಾರ ಒಬ್ಬರನ್ನ ಬಿಟ್ಟು ಇನ್ಯಾರು ಎಲಿ ಮ್ಯಾಲ್ ಕೂತಿಲ್ಲ. ಆ ಆಚಾರ ನಾನಾಗದೆ ಇದ್ರೆ ಸಾಕು. ಆದ್ರಿಂದ ಎಲಿ ಮೇಲ್ ಕೂಡು, ಯಾರು ಎಲಿ ಮೇಲೆ ಕೂಡಾಗಿಲ್ಲ. ಎಲಿ ಅಂದ್ರೆ ಈಗ ಶಬ್ದ ಹೇಳಿದ್ದೇನು? ಎಲಿಯ ಮೇಲೆ. ಮೇಲೆ ಎಂಬುದು ಬಿಟ್ಬಿಟ್ವಿ. ಮೇಲೆ ಎಂಬ ಶಬ್ದದ ಅರ್ಥವನ್ನ ಬಿಟ್ಟು ಮುಂದೆ ಅಂತ ಅರ್ಥ. ವಾಸ್ತವಿಕವಾಗಿ ಇಲ್ಲಿ ಮುಂದೆ ಶಬ್ದ ಇದೆಯಾ? ಇಲ್ಲ. ಅಂದ್ರೆ ಮುಂದೆ ಎಂಬ ಅರ್ಥ ಮೇಲೆ ಎಂಬ ಶಬ್ದದಿಂದ ಬರೋದಲ್ಲ. ಆದರೆ ಮೇಲೆ ಎಂಬ ಶಬ್ದವಾದ ಅರ್ಥವನ್ನ, ಮೇಲೆ ಎಂಬುದನ್ನ ಕೈಬಿಟ್ಟು ಎಲ್ಲಿ ತಂದ್ವಿ ನಾವೀಗ? ಮುಂದೆ ಅಥವಾ ಹಿಂದೆ ಅಂತ. ಇದನ್ನ ಏನ್ ಕರೆದಿದ್ದೀವಿ? ಲಕ್ಷಣ ಮಾಡೋದು ಅಂತ ಕರೆದೀವಿ. ಯಾರೋ ಹೇಳಿದ್ರಂತ, ಥಂಡಿ ಬಹಳದ ಬಿಸ್ನೀರ್ ಕಾಸನ್ ಅಂತ. ಬಿಸ್ನೀರ್ ಹೆಂಗ್ ಕಾಸೋದು ಅಂತವ. ಶಾಣ್ಯಾರಿದ್ದವ್ರಿಗೂ ಅರ್ಥ ಆಗ್ತದ್ರಿ, ಬಹಳ ಶಾಣೆ ಇದ್ದಲ್ಲಿ ಸ್ವತಃ ಅರ್ಥ ಆಗ್ತದೆ. ಅಂದ್ರೆ ಏನಾಯ್ತು? ಬಿಸ್ನೀರ್ ಕಾಸು ಅಂದ್ರೆ ಹೆಂಗ್ ಅನ್ಬೇಕ್ರಿ? ಇದನ್ನ ತಪ್ಪ್ರಿ. ಬಿಸ್ನೀರ್ ಕಾಸು ಅಲ್ಲಿಗೆ ಬರಂಗಿಲ್ರಿ. ಹೆಂಗ್ ಅನ್ಬೇಕು? ನೀರ್ ಕಾಸು ಅನ್ಬೇಕು, ಇಲ್ಲ ನೀರ್ ಬಿಸಿ ಆಗ್ಸು ಅನ್ಬೇಕು. ಇವ್ರು ಎಲ್ಲಾರು ಬಿಟ್ಟು ಬಿಸ್ನೀರ್ ಕಾಸು ಅಂದ್ರೆ ಮುಗಿದ ಕೆಲಸ ಅಂತ ಅರ್ಥ. ಇಂಥ ವಾಕ್ಯಗಳೇನವ ಇವನ್ನೆಲ್ಲ ಲಕ್ಷಣ ವಾಕ್ಯಗಳು ಅಂತ ಕರೀತಾರೆ. ಅದು ಇದ್ದ ಅರ್ಥ ಬಿಟ್ಟು ಇದೊಂದು ಮಾಡ್ಬೇಕು. ಈಗ ಸರಿ, ಒಂದೊಂದೇ ತಗೊಳ್ಳೋಣಂತ. ಏನ್ ಲಕ್ಷಣ? ಮೊದಲನೇದ್ದು ಜಹಲ್ ಲಕ್ಷಣ ಅಂದ್ರೆ ಸ್ವಲ್ಪ ಬಿಟ್ಟು, ಅದು ಇದ್ದದ್ದ ಅರ್ಥ ಬಿಟ್ಟು ಬೇರೆ ಅರ್ಥವನ್ನು ತಗೊಳ್ಬೇಕು. ಅದಕ್ಕೆ ಜಹಲ್ ಲಕ್ಷಣ ಅಂತ ಕರೀತಾರೆ. ಅವರಂದ್ರು ಈ ರೀತಿಯಿಂದ ಬ್ರಹ್ಮನನ್ನ ನಾನು ಹೇಳಿಸ್ತೇನೆ. ಎರಡನೇದ್ದು ಯಾವುದು? ಅಜಹಲ್ ಲಕ್ಷಣ, ಬಿಡಬಾರದು, ಹಿಡ್ಕೊಂಡಿರ್ಬೇಕು. ಮೂರನೇದ್ದು ಯಾವುದು ಅಂತ ಕೇಳಿದ್ರೆ ಸ್ವಲ್ಪ ಬಿಟ್ಟು ಸ್ವಲ್ಪ ಹಿಡ್ಕೋಬೇಕಂತ. ಜಹದ ಜಹಲ್ ಲಕ್ಷಣ,
ಚೂರ್ ಬಿಟ್ಟಂಗ್ ಮಾಡ್ಬೇಕು ಮತ್ತೆ ತಿಳ್ಕೊಳಂಗ್ ಮಾಡ್ಬೇಕಂತ. ಏನೇನು ಕಂಡು ಹಿಡ್ದಾರ್ರಿ ಜಗತ್ನ್ಯಾಗ, ಆಶ್ಚರ್ಯ ಆಗ್ತದ. ಜಹಲ್ ಲಕ್ಷಣ ಮೊದಲನೇ ಏನು, ಇವತ್ತು ಶಾಲೆ ಇಲ್ಲ ಅಂತ ಹೇಳಿದ್ರು ಇಟ್ಕೊಳ್ರಿ. ಇದು ಜಹಲ್ ಲಕ್ಷಣ ಬಹಳ ಚಂದ ದೃಷ್ಟ ಅಂತ. ಇವತ್ತು ಶಾಲೆ ಇಲ್ಲ, ಟುಡೇ ನೋ ಸ್ಕೂಲ್ ಅಂದ್ರಂತ. ಬಿಲ್ಡಿಂಗ್ ಅಲ್ಲೇ ಅದರಿ, ಅದು ಅದ ಇಲ್ಲ, ಸ್ಕೂಲ್ ಬಿಲ್ಡಿಂಗ್ ಅಲ್ಲೇ ಅದ ಇಲ್ಲೋ. ಎದ್ರ ಮೇಲೆ ಸ್ಕೂಲ್ ಅಂತ ಎದ್ರ ಮೇಲೆ ಬರ್ದಿರಿ ನೀವು? ಬಿಲ್ಡಿಂಗ್ ಮೇಲೆ ಬರ್ದಿರಿ ನೀವು. ಇಂತಹ ಸ್ಕೂಲ್ ಅಂತ ಬರ್ದಿರಿ, ಹೌದಿಲ್ಲೋ? ಶಾಲೆ, ಇಂತಹ ಶಾಲೆ. ಆದ್ರೆ ಹೇಳುವಾಗ ಏನ್ ಮಾಡಿದ ಅವನು, ಇವತ್ತು ಶಾಲೆ ಇಲ್ಲ. ನಮ್ ಕಾಲಕ್ಕೊಂದಿತ್ರಿ ಅಣ್ಣಿಗಿರಿ ಅವರ, ಏನಿತ್ತು ಅಂದ್ರೆ ಸಾಲಿಗೆ ಹೋಗ್ಬಾರ್ದು ಅಂತಿದ್ರು. ಒಂದು ಐಡಿಯಾ ಇರ್ತಿತ್ರಿ, ಏನು ಸಾಸು ಮಾಸ. ಸಾಸು ಮಾಸ ಅಂತ ಅಂದ್ಬಿಟ್ರೆ ಮುಗಿದು ಹೋಗ್ತೀರಿ. ಈ ಸಾಸು ಮಾಸ ಅಂದ್ರೆ ಏನು ಅಂತ, ಈಗ ಸಾಸುಮಾ ಅಂತ ಹಿಂದಿ ಒಳಗದ, ಸೊಸೆಗೆ ಅತ್ತಿಗೆ ಸಾಸುಮಾ ಅಂತಿರ್ತ. ಕನ್ನಡದಾಗ ಸಾಸು ಮಾಸ. ಈ ಸಾಸು ಮಾಸ ಅಂದ್ರೆ ಏನಪ್ಪ, ಅದು ಸಾಲಿ ಸೂಟಿ ಮಾಸ್ತರ್ ಸತ್ತ. ಅಯ್ಯಯ್ಯ, ಏನು ಶಾಣ್ಯಾರಿದ್ರಿ ಎಲ್ಲರ ನಮ್ಮವರು. ಮಾಸ ಸಾಸು, ಮಾಸ ಸಾಸು ಅಂದ್ರೆ ಮಾಸ್ಟರ್ ಸತ್ತ, ಸಾಲಿ ಸೂಟಿ. ಸಾಲಿಗೆ ಹೋಗಬಾರ್ದು ಅಂತಿದ್ರೆ ಇಂಥವೆಲ್ಲ ಉಪಾಯ ಇರ್ತಿದ್ದು ಮೊದಲಿಗೆ. ಗುಂಡ್ಯಾಗ ಸಾಲಿಗೆ ಹೋಗಬಾರ್ದಾಗಿತ್ರಿ ಅವನಿಗೆ ಇಷ್ಟು ಸಾಲಿ ಬೇಸರ ಆಗಿತ್ತು. ಹೇಳ್ತೀನಿ, ಒಂದು ಕೆಲಸ ಮಾಡಿದ್ರಿ ಅವ, ಬಡ 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 ಹೋದ. ಸಾಲಿಗೆ ಹೋಗಬಾರ್ದು ಅಂದ್ರೆ ಏನು ಮಾಡ್ಬೇಕು ನೋಡಿ ವಿಚಾರ ಮಾಡಿದ. ಹೋಮ್ವರ್ಕ್ ಮಾಡ್ಕೊಂಡು ಹೋಗಿದ್ದಿಲ್ಲ, ಯೂನಿಫಾರ್ಮ್ ಒಗೆದಿದ್ದಿಲ್ಲ, ಎಲ್ಲ ಇದ್ದಿಲ್ಲ. ವಿಚಾರ ಮಾಡಿದ, ಕೊನೆಗೆ ಮನೆಯಿಂದ ಹೊರಗೆ ಹೋದ. ಒಂದು ದೊಡ್ಡದು ಬೈಲಿತ್ತು, ಬೈಲ್ನ್ಯಾಗ ಒಂದು ಬಂಡಿ ಅಂದ್ರೆ ಒಂದು ಕಲ್ಲು ಕೂತ್ಕೊಂಡ. ಅದ್ರ ಮೇಲೆ ಸಾಲಿಗೆ ಹೋಗ್ಲಾರ್ದಂಗೆ ಏನ್ ಮಾಡ್ಲಿ ವಿಚಾರ ಮಾಡಿದವ. ಕೊನೆಗೊಂದು ಐಡಿಯಾ ಬಂತವ, ಏನಿಲ್ಲ, ಕಲ್ಲಿನ ಮೇಲೆ ಹಿಂಗೆ ಮಲ್ಕೊಂಡ್ಬಿಟ್ಟ. ಹಂಗಾತ 15 ನಿಮಿಷ 20 ನಿಮಿಷ ಮಲ್ಕೊಂಡ ಕಲ್ಲಿನ ಮೇಲೆ. ಸೀದಾ ಮನೆಗೆ ಬಂದ. ಅಮ್ಮಗೆ ಹೇಳ್ದ, ಅಮ್ಮ ಇವತ್ತು ಮಾಸ್ತರ್ ನನಗೆ ಹೊರಗೆ ಕಳಿಸ್ಬಿಟ್ರು, ಸಾಲಿಗೆ ಬರಬೇಡ ಹೋಗಂತ ತಿಳ್ಕೊಂಡು. ಅವ್ರ ಅಮ್ಮ ಅಂದ್ಲು, ಈಗಿನ ಕಳಿಸಿನಲ್ಲಿ ಅವಂಗ ಸಾಲಿಗೆ ಯಾಕೆ ಬರಬೇಡ ಅಂದ್ರು. ಏನಾಗ್ಯದ, ಎದಕ್ ಬೇಡ ಅಂದ್ರು. ಸ್ವಲ್ಪ ಮೈ ಮುಟ್ ನೋಡ್ ನಂದು ಅಂದವ. ಮೈ ಮುಟ್ ನೋಡ್ದ, ಬಿಸಿ ಸುಡ್ಲಿಕತ್ತಿದ್ದು. ಅಯ್ಯೋ ಅಪ್ಪಿ ಜ್ವರ ಬಂದದೆ ನಿನಗ, ಬಾ ಗೊಡಸಾರನ್ನ ಮಾಡಿ ಹಾಕ್ತೀನಿ ಬಾ ಅಂತ ಗೊಡಸಾರನ್ನ ಮಾಡಿ ಹಾಕಿ ಊಟ ಮಾಡಿಸ್ಬಿಟ್ಟು. ಸಾಲಿ ಬೇಡ ಆಗಿತ್ತು ಅವಂಗ. ಬಿಸಿ ಬಂಡಿ ಕಲ್ಲಿನ ಮೇಲೆ ಮಲಗಿದ್ದವ. 5 ನಿಮಿಷದಾಗ ಮೈ ಕಾದಿತ್ತು. ತಿರುಗಿ ಮನೆಗೆ ಬಂದ, ಗೊಡಸಾರನ್ನ ಉಂಡ ಮಲಗಿ ಬಿಟ್ಟ. ಸಾಸು ಮಸ. ಹಂಗ ಇವತ್ತು ಶಾಲೆ ಇಲ್ಲ ನೋಡ್ರಿ, ಇದು ಲಕ್ಷಣ ರೀ. ಇದು ಇವತ್ತು ಶಾಲೆ ಇಲ್ಲ ಅಂದ್ರೆ, ಶಾಲೆ ಅಂತ ನಾವು ಯಾವ್ದಕ್ಕೆ ಕರಿತೇವೆ? ಬಿಲ್ಡಿಂಗಿಗೆ ಕರಿತೇವೆ ಅಲ್ವಾ? ಟುಡೇ ನೋ ಸ್ಕೂಲ್, ಬಿಲ್ಡಿಂಗಿಗೆ ಶಾಲೆ ಅಂತ ಕರೆಯೋದು. ಆದ್ರೆ ಶಾಲೆ ಅಲ್ಲೇ ಇದೆ. ಈಗ ಅರ್ಥ ಏನ್ ಮಾಡ್ಬೇಕು? ತರಗತಿಗಳು ಇಲ್ಲ ಅಂತ ಅರ್ಥ ಮಾಡ್ಬೇಕು. ಇವತ್ತು ಪಾಠ ಇಲ್ಲ ಅಂತ ಅರ್ಥ ಮಾಡ್ಬೇಕು. ಹಾಗಾದ್ರೆ ಇವತ್ತು ಶಾಲೆ ಇಲ್ಲ ಎಂಬುದಕ್ಕೆ, ಶಾಲೆ ಎಂಬ ಪದಕ್ಕೆ ಶಾಲೆ ಅಂತ ಅರ್ಥ ತಗೊಳ್ಳಿಲ್ಲ, ಪಾಠ ಅಂತ ಅರ್ಥ ತಗೊಂಡ್ವಿ. ನಿಜವಾಗಿದ್ದ ಶಬ್ದ ಶಾಲೆ, ಅರ್ಥ ಮಾಡಿದ್ದು ಪಾಠ. ಹಾಗಿದ್ರೆ ಮೂಲ ಅರ್ಥವನ್ನ ಕೈ ಬಿಟ್ಟು ಇನ್ನೊಂದು ಅರ್ಥವನ್ನ ತಗೊಂಡ್ವಲ್ಲ. ಹಾಗೆ ಬ್ರಹ್ಮ ವೇದದಿಂದ ತಿಳಿದೇ ಇದ್ರು ಹೀಗೆ ಲಕ್ಷಣಯ ತಿಳಿತಾನೆ. ಎಂಥ ಜಾಣರಿದ್ದಾರೆ ನೋಡ್ರಿ, ಎಂಥ ಅದ್ಭುತ ಶಾಲೆ. ಹೀಗಾಗಿ ಇದು ಒಂದು ದೃಷ್ಟಾಂತ. ಎರಡನೇ, ಇದು ಜಹಲ್ ಲಕ್ಷಣ. ಇನ್ನು ಅಜಹಲ್ ಲಕ್ಷಣ ಅಂದ್ರೆ ಏನ್ರಿ? ಬಿಟ್ಟಿರಬಾರ್ದು, ಅದನ್ನೂ ತಗೊಂಡು ಇದನ್ನೂ ತಗೊಂಡ್ಬೇಕ್ರಿ. ತಚ್ಚ ಏ ತಚ್ಚ ಅಂತ ಹಿಂಗಿರ್ತದ. ತಚ್ಚ ಏ ತಚ್ಚ ಅಂದ್ರೆ ಏನ್ರಿ? ಅದು ಬೇರೆ ವಿಷಯ. ಇಲ್ಲಿ ಅದು ಆಮೇಲೆ ಹೇಳ್ತೀನಿ. ನಮ್ಮ ಆಚಾರದ ಕೋಡ್ಗಳಿರ್ತಾವೆಲ್ಲ, ಅದಕ್ಕೆ ಹೆಂಗ ಅವ್ರ ಅವ್ವ ಮನಿ ಮುಂದೆ ಅವಲಕ್ಕಿ ಹಪ್ಪಳ ಒಣ ಹಾಕಿದ್ಲು, ಸಂಡಿಗೆ ಒಣ ಹಾಕಿದ್ಲು. ಮಗ ಕೂಡ್ಸಿದಂತೆ, ಗುಂಡ ಕೂಡಿಲ್ಲ. ಗುಂಡ ಕೂತಿದ್ದ, ಏನು ನೋಡ ಕಾಗಿ ಬಂದ್ರೆ ನೋಡ್ಕೋತಿರೋ ಅಂತ ಹೇಳಿದ್ನು. ಸರಿ ಅಂದ, ಕಾಗಿ ಬಂದ್ರೆ ನೋಡ್ಕೋತಿರೋ ಅಂತ ಹೇಳಿದ್ದ. ಅಂದ್ರೆ ಕಾಗಿ ಮುಟ್ಟಿಸ್ಬೇಡ ಅಂತ ಅರ್ಥ. ಅದಕ್ಕೆ ಮಡಿ ಅವು ಇರ್ಬೇಕು. ಅಕ್ಕಿ ಹಪ್ಪಳ ಸಂಡಿಗೆ ಕಾಗಿ ಮುಟ್ಟಿ ತಗೋತಿದ್ದಿದ್ದಿಲ್ಲ. ಈಗ ನಾಯಿ ಮುಟ್ಟಿ ತಗೊಳ್ಳಿ ಬರ್ತಾ ಬಿಡ್ರಿ, ಅದಕ್ಕೆ ತಗೊಳ್ತಿದ್ದಿಲ್ಲ. ಹಿಂಗಾಗಿ ಅದೇನಾಗಿತ್ತು ಅಂತಂದ್ರೆ ಕೂತಿದ್ದವ. ಕಾಗಿ ಮುಟ್ಟಬೇಡ ಅವ್ರವ್ ನೋಡಿದ್ಲು. ಬೆಕ್ಕು ನಾಯಿ ಬಾಯಿ ಹಾಕೊಂಡ್ ಕೂತಿತ್ರಿ ಸೊಂಡಿಗೆ ಒಳಗೆ ಅವಲಕ್ಕಿ ಒಳಗೆ. ಅವ್ರವ್ ಸುಟ್ಟು ಬಂದು ಕೋಲ್ ತಗೊಂಡು ನಾಯಿಗೆ ಬೆಕ್ಕಿ ಹೊಡಿಲಿ ಇಲ್ರಿ, ಗುಂಡ್ಯಾಗ ಹೊಡೆದು ಬಂದ್ಲಕ್ಕಿ. ಹೆಂಗ ಅನಿಸ್ತದ್ಲಿ ನಿನಗೆ ಅನ್ಲಕ್ಕಿ? ಅವ್ ತಿರುಗಿ ಎತ್ತರಿ, ಅವ್ವ ಏನಂದಿದ್ದು ಹೇಳಿ ಅನ್ನವ. ಕಾಗಿ ಬಂದ್ರೆ ಹಾರ್ಸಂದಿದ್ದಿ ನೀನು. ಅಯ್ಯೋ ಪಾಪಿ, ಕಾಗಿ ಬಂದ್ರೆ ಹಾರ್ಸಂತ ಅರ್ಥ ಅಲ್ಲೋ. ಕಾಗಿ ಬೆಕ್ಕು ನಾಯಿ ಯಾವ್ದು ಬಂದ್ರು ಓರ್ಸಂತ ಅರ್ಥ. ಅವಂದ ನೀ ಶಬ್ದ ಏನಾಡಿ ಅಂದ. ಕಾಗಿ ಅಲ್ಲ, ಕಾಗಿ ಅನ್ನೋ ಶಬ್ದಕ್ಕೆ ಕಾಗಿ ಜೊತೆಗೆ ಇನ್ಯಾವುದು ಮುಟ್ಟಿ ಬೈಲ್ಗಿ ಮಾಡೋದು ಅಂತವಲ್ಲ, ಅವನ್ನೆಲ್ಲ ತಗೋಬೇಕು. ಇದಕ್ಕೆ ಅಜಹಲ್ ಲಕ್ಷಣ ಅಂತ ಕರೀತಾರೆ.
ಇದಕ್ಕೇನ್ ಕರೀತಾರೆ? ಅಜಹಲ್ ಲಕ್ಷಣ ಅಂತ ಕರೀತಾರೆ. ಕಾಗಿ ಒಂದ ತಗೊಳಂಗಿಲ್ಲ, ಕಾಗಿ ಜೊತೆಗೆ ಇನ್ಯಾವ್ಯಾವ ಮೈಲ್ಗಿ ಮಾಡೋ ಬರ್ತಾವ ನೋಡ್ರಿ, ಅವನ್ನೆಲ್ಲ ತಗೊಳ್ಳೋವು. ಅಜಹಲ್ ಲಕ್ಷಣ ಬಿಡಬಾರ್ದು ಅದನ್ನು. ಇನ್ನೊಂಚೂರದ ಮೂರನೇದ್ದು ಯಾವುದು? ಜಹದ್ ಅಜಹಲ್ ಲಕ್ಷಣ. ಸ್ವಲ್ಪ ಬಿಡಬೇಕು, ಸ್ವಲ್ಪ ಹಿಡಿಬೇಕು. ಈಗ ಹೆಂಗ್ರಿ ಆಚಾರ? ಸ್ವಲ್ಪ ಬಿಟ್ಟು ಸ್ವಲ್ಪ ಹೆಂಗೆ ಹಿಡ್ಲಿಕ್ಕೆ ಬರ್ತದೆ? ಆಚಾರನ ಹೆಂಗೆ ಹಿಡ್ಲಿಕ್ಕೆ ಬರ್ತಾ ಹೇಳೋಣ ಸ್ವಲ್ಪ. ಆಚಾರ ಬೆಂಗಳೂರಿನಾಗ ನೋಡಿದ್ರೆ ಬೆಂಗಳೂರು ಆಚಾರ ಹೋದಿಲ್ಲ ನಾವು. ಎಲ್ಲಿ ಭೇಟಿಯಾಗಿದ್ದವ? ಧಾರವಾಡದಾಗ. ಧಾರವಾಡದಾಗ ಎದುರಿಗೆ ನಿಂತಾನ ಆಚಾರ, ಬೆಂಗಳೂರು ಆಚಾರ ಹೋದಿಲ್ಲ ಅಂದ. ಆಚಾರಿಗೆ ಗಾಬರಿ. ಧಾರವಾಡದಾಗ ನಿಂತೀನಿ, ಬೆಂಗಳೂರು ಆಚಾರ ಅಂತಾರೆ. ಬೆಂಗಳೂರು ಆಚಾರೋ ಧಾರವಾಡ ಆಚಾರೋ? ಸ್ವಲ್ಪ ಬಿಟ್ಟು ಸ್ವಲ್ಪ ಹಿಡಿಬೇಕು. ಬೆಂಗಳೂರು ಬಿಡಬೇಕು, ಆಚಾರ ಮಾತ್ರ ಹಿಡಿಬೇಕು. ಧಾರವಾಡ ಬಿಡಬೇಕು, ಆಚಾರ ಮಾತ್ರ ಹಿಡಿಬೇಕು. ಇಲ್ಲೇ ಇದ್ರೆ ಬೆಂಗಳೂರು ಎಂಬುದು ಧಾರವಾಡ ಎಂಬುದಕ್ಕೆ ಡ್ಯಾಶ್ ಹೊಡಿತದೆ. ಯಾಕಂದ್ರೆ ಧಾರವಾಡದಲ್ಲಿ ಇದ್ದಾರೆ ಅವರು. ಈಗ ಧಾರವಾಡದಲ್ಲಿ ನಿಂತವರಿಗೆ ಬೆಂಗಳೂರು ಆಚಾರ ಅಂದ್ರೆ ಬೆಂಗಳೂರು ಎಂಬುದು ಧಾರವಾಡ ಕ್ಲಾಶ್ ಹೊಡಿತದೆ. ಇನ್ನ ಅಲ್ಲಿ ಆಚಾರ ಎಂಬುದನ್ನು ಬಿಡ್ಲಿಕ್ಕೆ ಬರಂಗಿಲ್ಲ, ಯಾಕಂದ್ರೆ ಅದ ಆಚಾರ ಸಿಕ್ಕಾರೆ. ಹಿಂಗಾಗಿ ಬೆಂಗಳೂರು ಅನ್ನೋದೊಂದು ಸ್ವಲ್ಪ ಬಿಟ್ಟು ಆಚಾರ ಎಂಬ ಅಂಶ ಅಷ್ಟೇ ತಗೊಂಡ್ವೆಲ್ಲ. ಇದಕ್ಕೆ ಜಹದ್ ಅಜಹಲ್ ಲಕ್ಷಣ. ಸ್ವಲ್ಪ ಬಿಟ್ಟು ಸ್ವಲ್ಪ ಹಿಡ್ಕೊಂಡದ್ದು. ಕಾಶಿ ದೇವದತ್ತ ಅಂದ್ರು. ಕಾಶಿ ದೇವದತ್ತ ಅಂದ್ರೆ ಕಾಶಿ ಪಟ್ಟಣದಲ್ಲಿ ಇದ್ದ ದೇವದತ್ತನನ್ನ ಇವತ್ತು ನೀವು ಧಾರವಾಡದಲ್ಲಿ ನೋಡ್ತಾ ಇದ್ದೀರಿ. ಆದ್ರೆ ಕಾಶಿ ಪಟ್ಟಣ, ಕಾಶಿ ದೇಶ, ಕಾಲ ಎರಡೂ ಹೋಯಿತು. ಈ ಕಾಲ ಈ ದೇಶ ಎರಡು ಉಳ್ಕೊಂಡಿತು, ಅವನನ್ನು ಸೇರಿಸಿಕೊಂಡ್ರಿ. ಹೀಗೆ ಮೂರು ರೀತಿಯಿಂದ ಬ್ರಹ್ಮನನ್ನ ತಿಳಿಸ್ಲಿಕ್ಕೆ ಬರುತ್ತದೆ. ಲಕ್ಷಣಾಭಿಪ್ರವರ್ತಂತೆ ವಾಕ್ಯಾನಿ ತಿಸೃಭಿರ್ಯದಿ ವಿಷಯತ್ವಂ ಲಕ್ಷಣಾನಾಂ ತಸ್ಸೈವಾನಿಷ್ಟಮಾಗತಂ. ಈಗ ಮೂರು ಲಕ್ಷಣ ಹೇಳಿದ್ರಿ ಬರೀ. ಈಗ ನಾನು ಈ ಮೂರೂ ಲಕ್ಷಣದಿಂದ ಬ್ರಹ್ಮನ್ ಫಿಟ್ ಮಾಡ್ಬೇಕ್ರಿ. ಈಗ ಏನ್ ಮಾಡ್ಬೇಕು? ಈಗ ಮೂರು ಲಕ್ಷಣದಿಂದ ಬ್ರಹ್ಮನನ್ನ ಹೇಳಬೇಕು. ಮೊದಲನೇದು ಹೆಂಗ? ಯಥೋವ ಇಮ ನಿಭೂತ ನಿಜಾಯಂತೆ. ಇದೊಂದು ವಾಕ್ಯ ಇದೆ, ಮುಗಿಸ್ಬಿಡ್ತೇನೆ ಇವತ್ತು. ಬಹಳ ಹೇಳಲ್ಲ, ಇನ್ನೊಂದು 15-20 ನಿಮಿಷ ಮಾತ್ರ ಹೇಳ್ತೀನಿ. ಅದಕ್ಕೆ ಯಥೋವ ಇಮ ನಿಭೂತ ನಿಜಾಯಂತೆ, ಯಾರಿಂದ ಈ ಭೂತಗಳು ಹುಟ್ಟಿದವೋ. ಈ ವಾಕ್ಯ ಅವರು ಎದಕ್ಕೆ ತಗೊಂಡಿದ್ದಾರೆ ಅಂದ್ರೆ ಜಹಲ್ ಲಕ್ಷಣಕ್ಕೆ ತೆಗೆದುಕೊಂಡಿದ್ದಾರೆ. ಯಾರು? ಮಾಯಾವಾದಿಗಳು. ಈ ವಾಕ್ಯ ಇದರಿಂದ ಏನಿದೆ? ಯಾವ ಬ್ರಹ್ಮನಿಂದ ಈ ಜಗತ್ತು ಹುಟ್ಟಿತು. ಇಲ್ಲಿ ನೋಡ್ರಿ, ಯಾವುದನ್ನು ಬಿಡ್ಬೇಕಂತಾರವರು? ಈ ಜಗತ್ತು ಹುಟ್ಟಿತು ಎಂಬುದನ್ನು ಬಿಟ್ಟು ಯಾವ ಬ್ರಹ್ಮನಿಂದ ಅಂತಿದೆಯಲ್ಲ ಅದನ್ನು ಮಾತ್ರ ತಗೋಬೇಕಂತ. ಯಾಕೆ ಅವಾಗ ಏನ್ ಮಾಡಿದ್ವಿ ನಾವು? ಶಾಲೆ ಇಲ್ಲ ಅಂದ್ರೆ ಶಾಲೆ ಇಲ್ಲ ಅಂತ ಅರ್ಥ ಮಾಡಬಾರ್ದು, ಅದನ್ನು ಬಿಟ್ಟು ಪಾಠ ಇಲ್ಲ ಅಂತ ಅರ್ಥ ಮಾಡಬೇಕು ಅಂತಿದೆಯಲ್ಲ. ಹಾಗೆ ಯಾರಿಂದ ಈ ಜಗತ್ತು ಹುಟ್ಟಿತೋ ಅಂತಿದೆಯಲ್ಲ, ಆ ಜಗತ್ತು ಹುಟ್ಟಿದ್ದು ಅನ್ನೋದನ್ನು ಕೈಬಿಟ್ಟು ಯಾರಿಂದ ಅಂತಿದೆಯಲ್ಲ ಆ ಬ್ರಹ್ಮನನ್ನ ಮಾತ್ರ ತಗೊಳ್ಬೇಕು. ಇದು ಜಹಲ್ ಲಕ್ಷಣದಿಂದ ಯಥೋವಾಚೋ ನಿವರ್ತ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎಂಬ ವೇದವಾಕ್ಯ. ಮುಂದೆ ಎರಡನೇದ್ಯಾವುದು? ಸ್ವಲ್ಪ ಬಿಟ್ಟು ಸ್ವಲ್ಪ ಅದು ಬಿಡ್ಲಾರ್ದೆ ಹಿಡ್ಕೊಂಡು ತಗೋಬೇಕು ಅಷ್ಟು ಅದರ ಸಮೇತ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ನೋಡಿ, ಅಲ್ಲೊಂದು ಬ್ರಹ್ಮ ಶಬ್ದ ಇದೆ. ಬ್ರಹ್ಮ ಅಂದ್ರೆ ಬ್ರಹ್ಮ ಹೇಗಿದ್ದಾನವನು ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ. ಇದು ಶಬ್ದಾರ್ಥ ಸ್ವಲ್ಪ ಮುಂದಿನ ಶ್ಲೋಕದಲ್ಲಿ ಹೇಳ್ತೀನಿ. ಅವರು ಹೇಗೆ ಹೇಳಿದ್ದಾರೆ, ನಿಜವಾದ ಅರ್ಥ ಏನು ನಾನು ಆಮೇಲೆ ಹೇಳ್ತೀನಿ. ಈ ವಾಕ್ಯವನ್ನ ಅವರು ಅಜಹಲ್ ಲಕ್ಷಣ. ಅಜಹಲ್ ಲಕ್ಷಣ ಅಂದ್ರೆ ಅದನ್ನ ಬಿಡದೆ ಹಿಡ್ಕೊಳ್ಳೋದು. ಹಿಂದಿನ ವಾಕ್ಯದಲ್ಲಿ ಬಿಟ್ಟು ಹಿಡ್ಕೊಂಡಿದ್ವಿ, ಈಗ ಬಿಡದೆ ಹಿಡ್ಕೊಳ್ಳೋದು. ಮೂರನೇದು ಯಾವುದು ಅಂದ್ರೆ ಸ್ವಲ್ಪ ಬಿಟ್ಟು ಸ್ವಲ್ಪ ಹಿಡ್ಕೊಳ್ಳೋದು. ಯಾವುದು? ತತ್ವಮಸಿ. ಏನಪ್ಪ? ತತ್ವಮಸಿ. ಶ್ವೇತಕೇತೋ ಉದ್ದಾಲಕರ ಅವ್ರ ಮಗನಿಗೆ ಹೇಳಿದ್ರಂತೆ, ನೋಡು ನೀ ಯಾರಿದ್ದೀಯ ಗೊತ್ತಾ? ನೀನು ಬ್ರಹ್ಮನಿದ್ದಿ ಅಂತ ಹೇಳ್ಬಿಟ್ರಂತೆ. ಏನ್ ಆನಂದ ಆಗ್ಬೇಡ್ರಿ ಅವಂಗ. ನಮಗೆ ಯಾರ ಬಂದು ನೀವ ದೇವರು ಅಂದ್ಬಿಟ್ರೆ ಹೆಂಗಿರ್ತದ್ರಿ? ಆಕಾಶದೊಳಗೆ ಹಿಂಗ ಹಾರ್ತಿರ್ತೀವಿ, ಸ್ವಲ್ಪ ಕಾಲಿಗೆ ಕಟ್ಟಿ ಎಳೆದು ಬಿಟ್ರು ಇಲ್ಲೋ ಬರೋಬ್ಬರಿ ಗೊತ್ತಾಗ್ತದೆ ಏನಂತೇಳಿ. ನೀನ ಬ್ರಹ್ಮ ಇದ್ದಿ ಅಂದ್ರು. ಇಲ್ಲಿ ಪ್ರಶ್ನೆ, ಇವ ಜೀವ, ಅವ ಬ್ರಹ್ಮ, ಇವ ಅಲ್ಪಜ್ಞ, ಅವ ಸರ್ವಜ್ಞ. ಇವನ್ನ ಅವನಿದ್ದಿ ಅಂತ ಹೆಂಗ ಭೇದ ಹೇಳಲಿಕ್ಕೆ ಬರ್ತದೆ? ಅವ ಒಂದು ಅಂತ ಹೆಂಗೆ ಹೇಳಿಕ್ ಬರ್ತದೆ? ಸಿಂಪಲ್ ರೀ ಆಚಾರ. ಏನು ಇವನೊಳಗೆ ಸರ್ವಜ್ಞತ್ವ ಮತ್ತು ಬ್ರಹ್ಮತ್ವ ಬಿಟ್ಬಿಡ್ರಿ, ಅವನೊಳಗೆ ಅಲ್ಪಜ್ಞತ್ವ ಮತ್ತು ಜೀವತ್ವ ಬಿಟ್ಬಿಡ್ರಿ. ಎರಡೇನು ಉಳಿತಾವ ನೋಡ್ರಿ? ಚಿತ್ತ ಶುದ್ಧ ಚಿತ್ತ ಉಳಿತಾವ ನೋಡ್ರಿ. ಅವೆರಡು ಕೈ ಕೇಳ್ಬಿಡ್ರಿ, ಮುಗಿದ ಕೆಲಸ. ಇದಕ್ಕೇನು ಕರೆದ್ರು? ಜಹದ ಜಹಲ್ ಲಕ್ಷಣ. ಸ್ವಲ್ಪ ಬಿಟ್ಟು ಸ್ವಲ್ಪ ಉಳಿಸ್ಕೊಂಡು. ಏನ್ ಬಿಟ್ಟು ಏನು ಉಳಿಸ್ಕೊಂಡ್ರು? ಸರ್ವಜ್ಞತ್ವ ಬಿಟ್ರು, ಅಲ್ಪಜ್ಞತ್ವ ಬಿಟ್ರು, ಬ್ರಹ್ಮಭಾವ ಬಿಟ್ರು, ಜೀವಭಾವ ಬಿಟ್ರು, ಚಿತ್ ಎಂದು ಉಳ್ಕೊಂಡಿದ್ವಲ್ಲ ಅದನ್ನ ಎರಡನ್ನು ಸೇರಿಸ್ಬಿಟ್ರು. ಮುಗದೇ ಹೋಯ್ತು ಕೆಲಸ. ಹೀಗೆ ಮೂರು ರೀತಿಯಿಂದ ಬ್ರಹ್ಮನನ್ನ ಹೇಳಲಿಕ್ಕೆ ಬರ್ತದೆ.
ಯಾಕೆ ನೀವು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಿ? ಇಷ್ಟು ಹೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟು, ಏನೋ ತಸ್ಸೈವ ನಿಷ್ಠಮಾಗತಂ, ಲಕ್ಷಣದಿಂದ ನೀವು ಬ್ರಹ್ಮನನ್ನ ತಿಳಿತೀರಿ ಅಂದ್ರೂ ಕೂಡ ನಿಮಗೆ ಅನಿಷ್ಟವೇ. ಏನನಿಷ್ಟ? ಲಕ್ಷಣಕ್ಕಾದ್ರೂ ನಿಮ್ಮ ಬ್ರಹ್ಮ ವಿಷಯನಾಗಬೇಕಾಯ್ತಲ್ಲ. ನೀವೇನಂದಿದ್ರಿ? ಬ್ರಹ್ಮ ನಿರ್ವಿಷಯ, ಅವನಲ್ಲಿ ಏನು ಗುಣ ಇಲ್ಲ ಏನಿಲ್ಲ ಅಂದಿದ್ರಿ. ಲಕ್ಷಣಕ್ಕಾದ್ರೂ ವಿಷಯ ಆಗ್ಲೇಬೇಕಾಯಿತು ಅಂತ ಒಂದನಿಷ್ಟ ಕೊಟ್ರು. ಇಲ್ಲ 35, 36 ಏನಂತಾರೆ? ಅಲ್ರಿ, ನಾವು ಹಂಗೆ ಹೇಳೋದೇ ಇಲ್ಲ, ಮತ್ತೆ ಹೆಂಗೆ ಹೇಳ್ತೀರಿ? ಕಿಂಚಾಖಂಡೇತ್ರ ವಾಕ್ಯಾನಿ ಕಿಂಚಿದ್ ವಿಧದತೆ ನಹಿ ತಾನ್ಯಭ್ಯದುರಭಾವಂ ಚೇಜ್ಜಾದ್ಯಾದೇಸ್ತನ್ನ ಶೋಭತೆ ಅಭಾವ ಭಾವಸ್ಯಾಭಾವಾದ್ ಭಾವರೂಪಸ್ಯ ತಸ್ಯ ತು ಭಾವಾಭಾವ ವಿಶೇಷಾಣಾವಭಾವಾದ ವಿಶೇಷಿಣಃ. ಈ ಎರಡು ಶ್ಲೋಕಗಳು ಸೇರಿ ಒಮ್ಮೆ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕಾಗಿ ಅದನ್ನು ಹಾಗೆ ಹೇಳ್ತಾ ಇದ್ದೀನಿ. ನೋಡ್ರಿ ಏನಂತಾರೆ, ನಾವು ಕೇಳಿದ್ವಿ. ಅಲ್ಲಪ್ಪ, ಬ್ರಹ್ಮ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ, ತಿಳಿಯೋದಿಲ್ಲ ಅಂತ ಹೇಳಿದ್ರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತನ್ನುವಾಗ ಬ್ರಹ್ಮನನ್ನ ಸತ್ಯ, ಬ್ರಹ್ಮನನ್ನ ಜ್ಞಾನ, ಬ್ರಹ್ಮನನ್ನ ಅನಂತ ಅಂತ ಕರೀತಾ ಇದೆಯಲ್ಲ. ಕ್ವಾಲಿಟೀಸ್ ಇವು. ಸತ್ಯತ್ವ, ಜ್ಞಾನತ್ವ, ಅನಂತತ್ವಗಳೆಲ್ಲ ಗುಣಗಳಲ್ವೇ? ಈ ಗುಣಗಳಿಂದ ಕೂಡಿದ ಬ್ರಹ್ಮ ಅಂತ ಹೇಳ್ತಿರುವಾಗ ನೀನು ಬ್ರಹ್ಮನಲ್ಲಿ ಏನೂ ಇಲ್ಲ, ಬ್ರಹ್ಮನನ್ನ ಹೇಳೋದಿಲ್ಲ ಅಂತ ಹೇಗಂತಿ ಅಂದ್ರೆ ಅವನು ಹೇಳಿದ, ಸ್ವಾಮಿ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ರಿ. ಯಾಕೆ ನೀವು ಹೇಳ್ತೀರಿ? ನಾನು ಕೇಳ್ತೇನೆ, ಸತ್ಯ ಅಂತನ್ನೋ ಶಬ್ದಕ್ಕೆ ಹೇಗೆ ಅರ್ಥ ಹೇಳಿದ್ರಿ ನೀವು ಹೇಳಿ ನೋಡಂತೆ. ಸತ್ಯ ಅನ್ನೋದಕ್ಕೆ ಹೇಗೆ ಅರ್ಥ ಹೇಳಿದ್ರಿ ನೀವು ತಿಳ್ಕೊಂಡಿದ್ದೀರಿ ಸತ್ಯ ಅಂದ್ರೆ ಬ್ರಹ್ಮನು ಸತ್ಯತ್ವವೆಂಬ ಧರ್ಮ ಉಳ್ಳವನು ಅಂತ ತಿಳ್ಕೊಂಡಿದ್ದೀರಿ ಅಲ್ವಾ? ನಾನು ಹೇಳ್ತೀನಿ ಕೇಳ್ರಿ. ಈಗ ಅದೇ ಸತ್ಯ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳಲಿಕ್ಕೆ ಬರ್ತದೆ. ಏನು ಅಂದ್ರೆ ಸತ್ಯತ್ವ ಇಲ್ಲ, ಅದು ಸತ್ಯ ಅಂದ್ರೆ ಅಸತ್ಯತ್ವದ ಅಭಾವ ಅಂತ ಅರ್ಥ ಹೇಳಿಕ್ ಬರ್ತದೆ. ಸುಳ್ಳಲ್ಲ ಅಂತ ಹೇಳಿಕ್ ಬರ್ತದೆ. ಸತ್ಯ ಅಂದ್ರೆ ಏನು? ಸುಳ್ಳಲ್ಲ. ಹೌದಾ ಇಲ್ಲ ಹೇಳಿ ನೋಡಂತೆ. ಯಾರಿಗಾದ್ರೂ ಒಬ್ಬ ಸ್ವಲ್ಪ ತಲೆ. ಜ್ಞಾನ ಅಂದ್ರೆ ಏನ್ ಹೇಳಿ ನೋಡಂತೆ? ಅಜ್ಞಾನ ಅಲ್ಲ, ಸಿಂಪಲ್. ಅನಂತ ಅಂದ್ರೆ ಅಂತ ಅಲ್ಲ. ಹೀಗೆ ಅರ್ಥ ಹೇಳ್ರಿ. ನೀವ್ ಯಾರ್ರಿ? ಜ್ಞಾನ ಅನ್ನೋ ಶಬ್ದಕ್ಕೆ ಜ್ಞಾನ ಉಳ್ಳವನು ಅಂತ ಅರ್ಥ ಮಾಡ್ಲಿಕ್ಕೆ, ಜ್ಞಾನ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅನ್ನೋದು ಅರ್ಥ ಹೇಗಿದೆಯೋ ಹಾಗೆ ಅಜ್ಞಾನ ಇಲ್ಲ ಅಂತೂ ಅರ್ಥ. ನೋಟ್ ಮಾಡ್ಕೊಳ್ರಿ. ಅವ್ರು ಏನಂತ ಇದ್ದಾರೆ ಅಂತ ಗೊತ್ತಾಗ್ಬೇಕು ನಿಮಗೆಲ್ಲ. ಮಾಯಾವಾದಿಗಳು ಹೇಳುವುದೇನು ಅಂದ್ರೆ ಸತ್ಯಂ ಅಂದ್ರೆ ಸುಳ್ಳಲ್ಲ, ಜ್ಞಾನಂ ಅಂದ್ರೆ ಅಜ್ಞಾನ ಇಲ್ಲ, ಅಜ್ಞಾನ ಇಲ್ಲ, ಅನಂತಂ ಅಂದ್ರೆ ಅಂತ ಅಲ್ಲ. ಹೀಗೆ ಅರ್ಥ ಮಾಡಿಬಿಟ್ಟಿದ್ದಾರೆ. ಬ್ಯೂಟಿಫುಲ್. ಬಹಳ ಬುದ್ಧಿವಂತರೇ ಅವರು. ಹೇಳಿದ್ದ ಅದೇ ವಿಚಾರ. ಅವರು ಹೇಳಿದ್ದ ಅದೇ ವಿಚಾರ ಇದ್ರೂ ಕೂಡ ಹೇಳೋ ರೀತಿ ಹೇಗಿದೆ ನೋಡ್ಕೊಳ್ರಿ. ಹೇಳೋ ರೀತಿ ಹೇಗಿದೆ ನೋಡ್ಕೊಳ್ರಿ. ನಾವು ಜ್ಞಾನ ಅಂತ ಹೇಳಿದ್ರೆ ಭಗವಂತನಲ್ಲಿ ಧರ್ಮ ಆಗ್ತಿತ್ತು, ಅಜ್ಞಾನ ಭಾವ ಅಂದ್ಬಿಟ್ರು. ಧರ್ಮ ಅಲ್ಲ, ಅಜ್ಞಾನ ಭಾವ ಅಂಬೋದು ಧರ್ಮ ಅಲ್ಲ. ಅಭಾವ ಅಂಬೋದು ಒಂದು ಧರ್ಮ ಏನು? ಇಲ್ಲ ಅಂಬೋದು ಧರ್ಮ ಆಗ್ತದ? ಇಲ್ಲ ಅಂಬೋದು ಧರ್ಮ ಆಗಂಗಿಲ್ಲ. ಅದ ಅನ್ನೋದು ಧರ್ಮ ಆಗ್ತದೆ ಯಾವಾಗ್ಲೂ ಕೂಡ. ಅವ್ರೇನಂದ್ರು, ಬ್ರಹ್ಮನಿಗೆ ಜ್ಞಾನ ಒಪ್ಪಿದ್ರೆ ತಾನೇ ವಿಶೇಷ ಬರೋದು, ಧರ್ಮ ಬರೋದು, ನಿರ್ಗುಣನಾದವನಲ್ಲಿ ಗುಣ ಬರೋದು. ನಾನು ಚೇಂಜ್ ಮಾಡಿಬಿಡ್ತೀನಿ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಜ್ಞಾನ ಅಂತನ್ನೋ ಶಬ್ದಕ್ಕೆ ಅಜ್ಞಾನ ಇಲ್ಲ ಅಂತ ಅರ್ಥ ಮಾಡ್ತೀನಿ. ಬೆಳಕಾಗಿದೆ ಅಂತ ನಾನಂದೆ, ಕತ್ತಲೆ ಇಲ್ಲ ಅಂದ. ತಪ್ಪೇ ಅಲ್ಲ. ಸರಿ, ಬೆಳಕಾಗಿದೆ ಅಂತ ನಾನು ಹೇಳಿದ್ರೆ ಕತ್ತಲಿಲ್ಲ ಅಂತವ ಅಂದ. ಕತ್ತಲಾಗಿದೆ ಅಂತ ನಾನು ಹೇಳಿದ್ರೆ ಬೆಳಕಿಲ್ಲ ಅಂದ. ತಪ್ಪಲ್ಲ. ನೋಡ್ರಿ ಹೇಗಿದೆ ಇದು. ನೀವು ಅಲ್ಲ ಅಂತೂ ಹೇಳಿ ಬರೋದಿಲ್ಲ. ಈಗ ಅವನಿಗೆ ಯಾರೋ ಹೇಳಿದ್ರು ತುಂಬಾ ಕತ್ಲೆ ಆಗಿದೆಯಲ್ಲ ಅಂದ್ರು, ಹೌದು ಬೆಳಕಿಲ್ಲ ಅಂದ. ಸುಳ್ಳಲ್ಲಿಗೆ ಬರೋದಿಲ್ಲ ನಿಮಗೀಗ. ಜಗಳ ಮಾಡ್ಲಿಕ್ಕೆ ಬರೋದಿಲ್ಲ ಅವನ ಜೊತೆಗೆ. ಜಗಳ ಮಾಡ್ಲಿಕ್ಕೆ ಬರೋದಿಲ್ಲ. ಅವನು ಬಡವ ಅಂತ ನಾನಂದೆ. ಅವನು ಬಡವ ಅಂದೆ. ಅದಕ್ಕೆ ಅವನಂದ ಅವನು ಶ್ರೀಮಂತನಲ್ಲ ಅಂದ. ಜಗಳ ಮಾಡ್ಲಿಕ್ಕೆ ಬರಂಗಿಲ್ಲ ಈಗ. ಹೆಂಗ ಮಧ್ಯದ ಹಾದಿ ಹುಡುಕಿದ್ರು ನೋಡ್ಕೊಳ್ರಿ. ವೇದಕ್ಕೆ ಹೆಂಗ ಪೊಲೈಟ್ ಮಾಡಿದ್ರು, ಅದನ್ನ ಹುಲುಸು ಮಾಡೋ ಕೆಲಸವನ್ನ ಹೇಗೆ ಮಾಡಿದ್ರು ಸ್ಪಷ್ಟವಾಗಿ. ಅದು ಸತ್ಯ, ಜ್ಞಾನ, ಅನಂತ ಅಂತ ಇದ್ದದ್ದನ್ನೆಲ್ಲ ಅಜ್ಞಾನಾಭಾವ, ಮಿಥ್ಯಾತ್ವಾಭಾವ, ಅಂತತ್ವಾಭಾವ ಅಂತ ಹೇಳ್ಬಿಟ್ಟು
ಈಗ ಅಭಾವ ಎಂಬುದೊಂದು ಧರ್ಮ ಅಲ್ಲ, ಆದ್ರಿಂದಾಗಿ ಬ್ರಹ್ಮನಲ್ಲಿ ಯಾವ ಧರ್ಮ ಬರಲಿಲ್ಲ. ಮಧ್ವಾಚಾರ್ಯರು ಮೂಗು ಹಿಡಿದು ಬಾಯಿ ತೆಗೆಸಿದ್ರು. ಬಾ ಮಗನೇ, ಕರೆಕ್ಟಾಗಿ ಹೇಳಿದಿರಿ. ಏನು ಕರೆಕ್ಟಾಗಿ ಹೇಳಿದಿರಿ ಅಂದ್ರೆ, ಈಗ ಕೇಳ್ತೀವಿ ಅಭಾವ ಅಂತನ್ನುವುದು ಯಾವುದು? ಅಜ್ಞಾನಾಭಾವ. ಅಂದ್ರೆ ಜ್ಞಾನ ಈಸ್ ಈಕ್ವಲ್ ಟು ಅಜ್ಞಾನಾಭಾವ ಈಸ್ ಈಕ್ವಲ್ ಟು ಬ್ರಹ್ಮ ಅನ್ನಂಗಾಯ್ತು. ಈಗ ನಾನು ಕೇಳ್ತೀನಿ, ಆ ಅಜ್ಞಾನಾಭಾವ ಅಂತನ್ನುವುದು ಬ್ರಹ್ಮನ ಸ್ವರೂಪವೋ ಅಥವಾ ಬ್ರಹ್ಮನಿಗೆ ವಿಶೇಷಣವೋ? ಎರಡು ಪ್ರಶ್ನೆ ಬುದ್ಧಿಯಲ್ಲಿ ಇಟ್ಕೊಳ್ರಿ, ತಕ್ಷಣ ಇಟ್ಕೊಳ್ರಿ. ಜ್ಞಾನ ಎಂಬ ಪದಕ್ಕೆ ಅವನೇನ್ ಮಾಡಿದ? ಅಜ್ಞಾನಾಭಾವ ಅಂತ ಅರ್ಥ ಮಾಡಿದ. ಆ ಅಜ್ಞಾನಾಭಾವ ಅಂತೇನಂದಿದ್ದಿ, ಇದು ಬ್ರಹ್ಮನ ರೂಪವ ಅಥವಾ ಬ್ರಹ್ಮನಿಗೆ ಆಭರಣವಾ, ವಿಶೇಷಣವಾ? ಯಾವುದು ಹೇಳೋಣಂತ? ಏನಂತ ಹೇಳು. ನಾವು ನೀ ಅರ್ಥ ಹೇಳಿದ್ದು ತಪ್ಪು ಅಂದ್ರೆ ಮೈ ಮೇಲೆ ಬರ್ತಿತ್ತು. ಅದಕ್ಕೆ ಮಧ್ವಾಚಾರ ಹಾಗೆ ಹೇಳಲಿಲ್ಲ, ಅರ್ಥ ಹೇಳಿದ್ದು ತಪ್ಪು ಅನ್ಲಿಲ್ಲ. ಆ ಅರ್ಥವನ್ನ ಇವನಿಗೆ ಅನರ್ಥ ಮಾಡಿಸಿ ಕೂಡಿಸ್ಬಿಟ್ರು. ಇಲ್ಲ, ಜ್ಞಾನ ಎಂಬ ಪದಕ್ಕೆ ಅಜ್ಞಾನಾಭಾವ ಅಂತ ಹೇಳಿದೆ. ಆ ಅಜ್ಞಾನಾಭಾವವನ್ನ ಬ್ರಹ್ಮನ ಸ್ವರೂಪ ಅಂತ ಹೇಳ್ಬಿಡ್ತೀನಿ. ಯಾವುದನ್ನು ಹೇಳ್ತೀನಿ? ಅಜ್ಞಾನಾಭಾವವನ್ನ ಬ್ರಹ್ಮನ ಸ್ವರೂಪ ಅಂತೀನಿ. ಅಂದ್ರೆ ಅಭಾವ ಭಾವಸ್ಯ ಅಭಾವಾದ್ ಭಾವರೂಪಸ್ಯತು ಭಾವಾಭಾವ ವಿಶೇಷಾಣಾಂ ಅಭಾವಾದ ವಿಶೇಷಿಣಃ. ನೋಡು, ಬ್ರಹ್ಮ ಭಾವ, ಈ ಅಜ್ಞಾನಾಭಾವ ಎಂಬುದು ಅಭಾವ. ಅಭಾವವನ್ನ ಭಾವದ ಸ್ವರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೇಗೆ ಹೇಳಲಿಕ್ಕೆ ಬರ್ತದಪ್ಪ? ಬ್ರಹ್ಮ ಹೇಗಿದ್ದಾನೆ? ಭಾವನಾಗಿ ಇದ್ದಾನೆ. ಭಾವ ಅಂದ್ರೆ ಮೈದ್ನಾ ಭಾವ ಅಂತ ಅರ್ಥ ಅಲ್ಲ, ಮತ್ತೆ ಭಾವ ಅಂದ್ರೆ ಇದ್ದಾನಂತ ಇಷ್ಟರ್ಥ. ಭಾವ ಬ್ರಹ್ಮ, ಬ್ರಹ್ಮ ಅಂತ ಪದದಿಂದ ಕರೆಸಿಕೊಂಡು ಇದ್ದಾನೆ. ಇದ್ದವನಿಗೆ ಇಲ್ಲದೇ ಇರುವುದರ ಸ್ವರೂಪವನ್ನೇ ಹೇಳಲಿಕ್ಕೆ ಬರೋದಿಲ್ಲ, ಅಜ್ಞಾನಾಭಾವದ ರೂಪವನ್ನೇ ಹೇಳಲಿಕ್ಕೆ ಬರೋದಿಲ್ಲ. ಮೊದಲನೇದು. ಎರಡನೇದ್ದು, ಏನೂ ವಿಶೇಷಣ ಇಲ್ಲದೆ ಇದ್ದವನಿಗೆ ಅಜ್ಞಾನಾಭಾವ ಎಂಬ ವಿಶೇಷಣವನ್ನಾದರೂ ಹೇಗೆ ಕೊಟ್ಟಿ? ಸನ್ಯಾಸಿಗಳಿಗೆ ಯಾಕೆ ಬೇಕಾಗಿತ್ತು ಅಂತ ಕೇಳಿದಂಗಿದು. ಸನ್ಯಾಸಿಗಳಿಗೆ ಯಾಕೆ ಬೇಕಾಗಿತ್ತಿದು ಅಂತ ಕೇಳದಂತೆ, ಏನೂ ಇಲ್ಲದೆ ಇದ್ದ ಬ್ರಹ್ಮನಿಗೆ ಅಜ್ಞಾನಾಭಾವ ಎಂಬ ವಿಶೇಷಣವಾದರೂ ಯಾಕೆ ಬೇಕಾಗಿತ್ತು? ಎರಡೂ ರೀತಿಯಿಂದ ಹೇಳಲಿಕ್ಕೆ ಬರೋದಿಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ಮೂರು ಶಬ್ದಕ್ಕೆ ಅಜ್ಞಾನಾಭಾವ, ಇದು ಮಿಥ್ಯಾತ್ವಾಭಾವ, ಅಜ್ಞಾನಾಭಾವ, ಅಂತತ್ವಾಭಾವ ಎಂಬ ಅರ್ಥ ಮಾಡ್ತೇನೆ, ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ, ಆ ಅಜ್ಞಾನಾಭಾವ ಮಿಥ್ಯಾತ್ವಾಭಾವ ಎಂಬುದು ಬ್ರಹ್ಮನ ಸ್ವರೂಪವೋ ಬ್ರಹ್ಮನಿಗೆ ವಿಶೇಷಣವೋ ಅಂತ ಕೇಳಿದ್ವಿ. ಬ್ರಹ್ಮನ ಸ್ವರೂಪ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ? ಇದು ಅಭಾವ, ಅಜ್ಞಾನ ಅಭಾವ, ಬ್ರಹ್ಮಭಾವ. ಅಭಾವ ಭಾವಗಳನ್ನ ಸ್ವರೂಪವನ್ನಾಗಿ ಮಾಡ್ಲಿಕ್ಕೆ ಬರೋದಿಲ್ಲ, ಬಿಡು. ಇನ್ನು ವಿಶೇಷಣ ಅಂತೀನಿ ಅಂದ್ರೆ ಬ್ರಹ್ಮ ನಿರ್ವಿಶೇಷ, ನಿರ್ವಿಶೇಷಣ ಬ್ರಹ್ಮನಿಗೆ ಇದನ್ನು ವಿಶೇಷ ಅಂತ ಹೇಗೆ ಹೇಳ್ತೀಯಪ್ಪ ನೀನು? ಬರೋದಿಲ್ಲ ಅಂತ 36ನೇ ಪದದಲ್ಲಿ ಹೇಳಿದರು. ಇನ್ನು ಮುಂದಿಂದು ಏನು? 37. ಇನ್ನು 2 ಶ್ಲೋಕವ ಇವತ್ತಿನ ಕೋಟಾದೊಳಗೆಂದು 2 ಶ್ಲೋಕ ಮುಗಿದ್ರೆ ಮುಗೀತು ಇವತ್ತಿಂದು. ಏನದ? ಯೋ ವೇದ ವೇದಿತಾರ್ಥಾನಾಂ ನಿತ್ಯಂ ಸಂತ್ಯಾಗ ಸಂಶ್ರವಿ ವೇದ ಬಾಹ್ಯೋ ವಿಪಶ್ಚಿದ್ಭಿಃ ಏಷ ನಿಶ್ಚೀಯತಾಂ ತತಃ. 37ನೇ ಶ್ಲೋಕ. ಅವನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಂತವ. ಮಾಯಾವಾದಿಗಳು ಏನ್ ಪ್ರತಿಜ್ಞೆ ಅಂದ್ರೆ, ನಿತ್ಯಂ ನಿತ್ಯ ಸಂತ್ಯಾಗ ಸಂಶ್ರವಿ. ಸಂಶ್ರವ, ಸಂಶ್ರವ ಅಂದ್ರೆ ಪ್ರತಿಜ್ಞಾ, ಮಾತು ಕೊಟ್ಟಿರೋದು, ಆಣೆ ಮಾಡಿಕೊಂಡಿರೋದು, ಕರಾರ್ ಮಾಡಿಕೊಂಡಿರೋದು ಅಂತಿರ್ತಾರಲ್ಲ, ಹಾಗೆ ಯೋ ವೇದ ವೇದಿತಾರ್ಥಾನಾಂ, ಯಾರು ವೇದ ವೇದಿತಾರ್ಥಾನಾಂ, ವೇದದಲ್ಲಿ ಹೇಳಲಾದ ಎಲ್ಲಾ ಪದಾರ್ಥಗಳನ್ನು ನಿತ್ಯ ಸಂತ್ಯಾಗ ಸಂಶ್ರವಿ, ನಿತ್ಯದಲ್ಲಿ ಅವುಗಳು ಹೇಳಿದ್ದನ್ನೆಲ್ಲ ಬಿಡೋದು ಅಂತ ಇಟ್ಕೊಂಡಿದ್ದಾರೆ. ಅಂದ್ರೆ ಅವುಗಳನ್ನೆಲ್ಲ ಸುಳ್ಳು ಅಂತೆ ಮಾಡಬೇಕು ಅಂತ ಇಟ್ಕೊಂಡಿದ್ದಾರಂತೆ. ನಿತ್ಯಂ ಸಂತ್ಯಾಗ ಸಂಶ್ರವಿ. ಕೆಲವರು ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾರೆ, ಏನು ನಾವು ಹೀಗೆ ಇರ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿರ್ತಾರಲ್ವೋ. ಭೀಷ್ಮಾಚಾರ್ಯ ನೋಡ್ರಿ ಹಾಗಿರ್ತೀನಿ ಪ್ರತಿಜ್ಞೆ ಮಾಡಿದ್ರು. ಜನ್ಮದುದ್ದಕ್ಕೂ ಬ್ರಹ್ಮಚಾರಿಗಳಾಗಿರ್ತೀನಿ ಪ್ರತಿಜ್ಞೆ ಮಾಡಿದ್ರೋ ಇಲ್ವೋ. ಹಾಗೆ ಮಾಯಾವಾದದವರ ಪ್ರತಿಜ್ಞೆ ಏನು ಅಂತ ಕೇಳಿದರೆ, ನಾವು ವೇದದಲ್ಲಿ ಹೇಳಿದ ಯಾವ ಪದಾರ್ಥವನ್ನು ಎಂದೂ ಸ್ವೀಕಾರ ಮಾಡುವುದಿಲ್ಲ. ಅದೊಂದು ಪ್ರತಿಜ್ಞೆ. ಕೆಲವು ವಿಚಿತ್ರ ಪ್ರತಿಜ್ಞೆ ಇರ್ತಾವ್ರಿ. ಗಂಡ ಹೆಂಡತಿ ಹೇಳಿದ್ನಂತ, ನೋಡು ನೀನಂಗ ಮತ್ತ ದಿವ್ಸಕ್ಕೆ 4 ಸರ್ತಿ ಚಹಾ ಮಾಡಿಕೊಡ್ಬೇಕು ಅಂತ. ಗಾಬರಿ ಆತಿಗೆ. ಸುಳ್ಳು ಒಂದ್ಸಲ ಮಾಡ್ಕೊಡ್ತಾರೆ, 2 ಸಲ ಮಾಡ್ಕೊಡ್ತಾರೆ, 3 ಸಲ ಹೆಂಗೋಪ, ಏನೋ ನೀವು 3 ಹೊತ್ತು ಸಂಧ್ಯಾವಣೆ ಮಾಡ್ತೀರಿ, 3 ಸಲ ಮಾಡ್ಕೊಡ್ಬೋದು. ಈ 4 ಸರ್ತಿ ಎಲ್ಲಿ? ಗಂಡ ಬಿಡ್ಲಿಲ್ರಿ ಅವ. ಗಂಡ್ಯ ಇಲ್ಲ ಬಿಡೋದಿಲ್ಲ ಅನ್ನೋ. ಈ ಹೆಂಡತಿಗೆ
ಮಾತು ಕೊಟ್ಟಿ ಗಾಬರಿ ಅಂತ ಈಕಿ ಹೆಂಟನ್ಲು, ನಾ ಎಲ್ಲಿ ಮಾತು ಕೊಟ್ಟೀನಿ, ನಾ ಎಲ್ಲಿ ಪ್ರತಿಜ್ಞಾ ಮಾಡಿ ನಂಗೆ ನಾ ಏನು ಮಾಡಿಲ್ಲಲ್ಲ ಅಂತಂದು ಕೊನೆಗೊಂದು ದಿವಸಕ್ಕೆ ಗುಂಡಿಗೆ ತಲೆ ಕಟ್ತೀರಿ ಆಕಿ ಅಲ್ಲ ಬೈಲ್ ಕೂಡಿಲ್ಲ. ಎಂದು ಮಾತು ಕೊಟ್ಟೀನಿ ನಿಮಗೆ ನಾನು, ಎಲ್ಲಿ ಪ್ರತಿಜ್ಞಾ ಮಾಡಿ ನಿಮಗೆ ನಾನು 4 ಸಲ ಮಾಡಿಕೊಡ್ತೀನಿ 3 ಸಲ ಮಾಡಿಕೊಡ್ತೀನಿ, ಏನು ಮಾಡಿಕೊಡ್ತೀನಿ ಯಾಕೆ ನೆನಪಿಲ್ಲ ನಿನಗೆ? ಗಂಡ ಗುಂಡಿಗೆ ಗಾಬರಿ ಆತಿಗೆ ಗುಂಡಿಗೆ ಇವು ಇಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಾನೆ. ಯಾವಾಗರ ಮಾತು ಕೊಟ್ಟಿ ನೋಡೋಣ ತಡಿ ಎಂದ. ನೋಡು ಮದುವೆ ದಿವಸ ಏನ್ ಹೇಳಿದ್ ನೋಡು, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಅಂತ ಹೇಳಿದ್ದಿಲ್ಲ 4 ಸಲ ನೀನು. ಧರ್ಮೇಚ ಕಾಮೇಚ ಮೋಕ್ಷೇಚ ಅರ್ಥೇಚ ಹೇಳಿದ್ದಿಲ್ಲ 4 ಸಲ. 4 ಸಲ ಹೇಳಿದ್ದಿ ನೀನು. ಸಾಲದಕ್ಕ ನಾತಿ ಚರಾಮಿನ್ ಬೇರೆ ಹೇಳಿ ಬಂದ, ಮೀರಂಗಿಲ್ಲ ಅಂತ ಹೇಳಿ ಅದು ಗೊತ್ತಾ. ನಾತಿ ಚರಾಮಿ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ 4 ಸರ್ತಿ ಚಾ ಮಾಡ್ಕೊಡ್ತೇನೆ ಪ್ರತಿಜ್ಞಾ ಮಾಡಿ. ಈಗ ಇಲ್ಲೇ ಗುಂಡಿ ಏನಂತೆ ಪುಣ್ಯಾತ್ಮ. ಹಾಗೆ ಇವರೊಂದು ಪ್ರತಿಜ್ಞೆ, ಭೀಷ್ಮಾಚಾರ್ಯರು ನಿತ್ಯದಲ್ಲಿ ಬ್ರಹ್ಮಚಾರಿಗಳಾಗಿರೋ ಪ್ರತಿಜ್ಞೆ ಇದ್ರೆ, ಮಾಯಾವಾದಿಗಳದೊಂದು ಪ್ರತಿಜ್ಞೆ. ಏನು ಪ್ರತಿಜ್ಞೆ ಅಂತ ಕೇಳಿದ್ರೆ, ವೇದ ಹೇಳಿದ್ದನ್ನೆಲ್ಲ ಸುಳ್ಳು ಅಂತ ಹೇಳಿ ಕೈ ಬಿಡೋದು. ಒಂದು ಪ್ರತಿಜ್ಞೆ ಮಾಡ್ಕೊಂಡಿದ್ರು ಅವರು. ಯೋ ವೇದ ವೇದಿತಾರ್ಥಾನಾಂ ನಿತ್ಯಂ ಸಂತ್ಯಾಗ ಸಂಶ್ರವಿ ವೇದವಾಕ್ಯೋ ವಿಪಶ್ಚಿದ್ಭಿ ಏಷ ನಿಶ್ಚೀಯತಾಂ ಯತಃ. ಅದಕ್ಕೆ ಕೊನೆಗೆ ಎಲ್ಲರೂ ಸೇರ್ಕೊಂಡು ನಿರ್ಧಾರ ಮಾಡ್ಕೊಂಡ್ಬಿಟ್ರು. ಏನ್ ನಿರ್ಧಾರ ಮಾಡಿಕೊಂಡ್ರು ಅಂದ್ರೆ, ಏಷಃ ವೇದವಾಕ್ಯ, ಇವನು ವೇದದಿಂದ ಹೊರಗಡೆಗೆ ಹಾಕಬೇಕಾದವನು, ಇವನು ವೇದದಲ್ಲಿ ಇರಬಾರದು. ವೇದವಾಕ್ಯ ಹೇಗೆ ಬೌದ್ಧರು ವೇದವಾಕ್ಯರಾಗಿದ್ದಾರೋ, ವೇದವನ್ನ ಪ್ರಮಾಣ ಅಂತನದೇ, ಹಾಗೆ ಮಾಯಾವಾದಿಗಳು ಕೂಡ ವೇದವನ್ನ ಒಪ್ಪಿ ಅದರಲ್ಲಿ ಅರ್ಧ ಸುಳ್ಳು ಅರ್ಧ ಸತ್ಯ, ಸತ್ಯ ಹೇಳೋವರೆಗೂ ಕೂಡ ವಿಷಯ ಇಲ್ಲ, ವಿಷಯ ಇಲ್ಲದೆ ಸತ್ಯ ಹೇಳಿದ್ದಾನೆ ಅಂತ ಹೇಳುವ ಜನರನ್ನ ಎಲ್ಲಿಗೆ ಹಾಕ್ಬೇಕಾಯ್ತು? ಇವರನ್ನ ಹೊರಗೆ ಹಾಕ್ಬೇಕಾಯಿತು. 38 ಜಾಯಸೋ ದೂಷಣೇನೈವ ಧೂರ್ತಮನ್ಯೋಪಿ ದೂಷಿತಃ ಪಕ್ಷಯೋರ ವಿಶೇಷತ್ವಾದನಯೋ ಸದ್ವಿಪಕ್ಷಯೋ. ಜಾಯಸೋ ದೂಷಣೇನೈವ, ಮೊದಲನೇದವ ಹಿರಿಯಣ್ಣನನ್ನ ಬೈದದ್ದರಿಂದ, ಅರ್ಥಾತ್ ಅವನನ್ನ ಖಂಡಿಸಿದ್ದರಿಂದ, ಧೂರ್ತಂ ಅನ್ಯೋಪಿ ದೂಷಿತಃ, ಎರಡನೇದವನಾದ ಮಾಯಾವಾದಿಯನ್ನು ದೂಷಣೆ ಮಾಡಿದಂತೆ ಆಯಿತು. ಅಂದ್ರೆ ಏನಾಯಿತು? ಹಿಂದೆ ಹೇಳುವಾಗ ಮಾಧ್ಯಮಿಕರು ಇಬ್ಬರು, ಒಬ್ಬರು ಪ್ರಚ್ಛನ್ನರು ಇನ್ನೊಬ್ರು ಅಪ್ರಚ್ಛನ್ನರು, ವ್ಯಕ್ತರು ಅಂತ ಹೇಳಿದ್ವಿ. ಶೂನ್ಯವಾದವನ್ನ ಒಪ್ಪಿಕೊಂಡ ಬೌದ್ಧರ ನಿರಾಕರಣೆ ಮಾಡಿದಾಗ ಅದರ ಜೊತೆಯಲ್ಲಿಯೇ ಇರುವಂತಹ ಮಾಯಾವಾದವನ್ನು ಕೂಡ ನಿರಾಸ ಮಾಡಿದಂತೆ ಆಯಿತು. ಅವನು ಹಿರಿಯ, ಇವನು ಕಿರಿಯ. ಹಿರಿಯನನ್ನು ನಿರಾಸ ಮಾಡಿದ್ದರಿಂದ ಕಿರಿಯರನ್ನು ಕೂಡ ನಿರಾಸ ಮಾಡಿದಂತೆ ಆಯಿತು. ಕೃಷ್ಣ ಯುದ್ಧಕ್ಕೋದಾಗ ಕಂಸನ ಮನೆಯಲ್ಲಿದ್ದಾಗ ಮೊದಲು ಚಾಣೂರನನ್ನ ಸಂಹಾರ ಮಾಡಿದ್ನಂತೆ. ಚಾಣೂರನ್ನ ಸಂಹಾರ ಮಾಡಿದ ಮೇಲೆ ಅಲ್ಲಿ ಇದ್ದವರು ಯಾರೋ ಪತ್ರಕರ್ತರು ಕೇಳಿದ್ರಂತೆ ಕೃಷ್ಣನಿಗೆ, ಅಲ್ಲ ಕೃಷ್ಣ, ಇಷ್ಟು ಬೇಕಾದಷ್ಟು ಜನ ಇದ್ರು, ಅವರನ್ನ ಬಿಟ್ಟು ಇವರನ್ನ ಯಾಕೆ, ಚಾಣೂರನ್ನ ಯಾಕೆ ನೀನು ಕೊಂದಿ ಅಂತ ಕೇಳಿದ್ರೆ ಕೃಷ್ಣ ಉತ್ತರ ಹೇಳಿದ್ನಂತೆ, ಇವನು ಹಿರಿಯ, ಇವನನ್ನ ಹೊಡೆದು ಕೊಂದು ಬಿಟ್ರೆ ಮುಂದಿನವರು ಯಾರೂ ಕೂಡ ಈ ಕಡೆಗೆ ತಲೆನೇ ಹಾಕೋದಿಲ್ಲ. ಯಾಕೆ ಅಂದ್ರೆ ಚಾಣೂರನ್ನೇ ಕೊಂದಿದ್ದ, ನಮ್ಗೆ ಯಾಕೆ ಬೇಕು ಸುಮ್ಮನೆ, ಟ್ರೈನ್ ಯಾವ್ದು ನೋಡ್ಕೊಳ್ರಿ, ಮುಂದಿನ ನಮ್ಮೂರಿಗೆ ಹೋಗೋದು ನಡ್ರಿ ಅಂತ ಹೇಳ್ಬಿಡ್ತಾರೆ. ಆದ್ರಿಂದ ಹಿರಿಯಣ್ಣನನ್ನ ಕೊಂದು ಬಿಟ್ರೆ ಉಳಿದವರು ಯಾರು ಮಾತಾಡೋದಿಲ್ಲ. ಬೌದ್ಧರಲ್ಲಿ ಮೊದಲು ನಾವು ಹೊಡೆದು ಹಾಕಿದ್ರಿಂದ ಅದನ್ನೇ ಮುಂದುವರಿಸಿಕೊಂಡು ಹೋದ ಮಾಯಾವಾದಿಗಳು ಕೂಡ ನಮಗೆ ಮಾತಾಡೋದಿಲ್ಲ. ಪಕ್ಷಯೋ ಅವಿಶೇಷತ್ವಾತ್ ಅನಯೋ ಸದ್ವಿಪಕ್ಷಯೋ, ಏನು ವ್ಯತ್ಯಾಸ ಇಲ್ಲಪ್ಪ, ಅವರಿಗೂ ಇವರಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅಸತ್ವಾದಿತ್ಯಸೌ ಹೇತು ಅಸಿದ್ಧೋ ಬ್ರಹ್ಮವಾದಿನಃ ಮೇತಿಭಾಣ್ಯ ವಿಶೇಷತ್ವಾದೇತಯೋರ್ಬ್ರಹ್ಮಶೂನ್ಯಯೋ. ಅವರಂದ್ರು ಯಾಕೆ ಇಲ್ಲ ಅಂತೀರಿ, ನಮ್ಮಲ್ಲಿ ವಿಶೇಷ ಇದೆಯಲ್ಲ ಅಂದ್ರು. ಏನ್ ವಿಶೇಷ ಅದ? ನಾವು ಅವ್ರಿಗೆ ಹೇಳಿದ್ವಿ, ಏನು ನನಗೆ ಒಂದು ವಿಶೇಷ ಇದೆ, ಬೌದ್ಧರಿಗೆ ಹೇಳಿದಂತೆ ನನಗೆ ಇಲ್ಲ. ಏನಿಲ್ಲ ಹೇಳಿ ನೋಡಂತ. ಬೌದ್ಧರಿಗೆ ಹೇಳಿದಂತೆ ನಿನಗೇನಿಲ್ಲ. ನೀವು ಬೌದ್ಧರಿಗೆ ಅಸತ್ವಾತ್ ಅಂತ ಹೇತು ಕೊಟ್ಟಿದ್ರಿ, ಹೌದಾ? ಏನ್ ಹೇಳಿದ್ದೆ ನಾನು ಅವಾಗ ಹೇಳುವಾಗ? ಶೂನ್ಯ, ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದದ್ದು. ಅಂಥ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ಶೂನ್ಯ ಇದು ಜಗತ್ತಿಗೆ ಕಾರಣ ಅಲ್ಲ ಅಂತ ಅಸತ್ವಾತ್ ಅಂತ ಹೇತು ಮಾಡಿದ್ರಿ ನೀವು. ಆ ಹೇತು ನಮಗೆ ಬರೋದಿಲ್ಲ, ನಮಗೆ ದೋಷ ಇಲ್ಲ. ಯಾಕೆ ಅಂದ್ರೆ ನಾವು ಬ್ರಹ್ಮನನ್ನ ಇಟ್ಟುಕೊಂಡಿದ್ದೇವೆ. ನಾವೇನ್ ಮಾಡಿದ್ದೇವೆ? ಬ್ರಹ್ಮನನ್ನ ಇಟ್ಟುಕೊಂಡಿದ್ದೇವೆ.
ಅದಕ್ಕಂದ್ರು ನಿನ್ನಂಥ ಅರ್ಧಂಬರ್ಧ ಜ್ಞಾನಿ ಮಾತ್ರ ಹಿಂಗೆ ಮಾತಾಡಬೇಕು, ನಿಜವಾಗಿ ಯಾರು ಹೀಗೆ ಮಾತಾಡೋದಿಲ್ಲ. ಏನ್ ಗೊತ್ತಾ, ಮೇತಿ ಭಾಂಡ್ಯ ವಿಶೇಷತ್ವಾದ್ ಏತಯೋರ್ ಬ್ರಹ್ಮ ಶೂನ್ಯಯೋ, ಬ್ರಹ್ಮ ಮತ್ತು ಶೂನ್ಯ ಇದೆಯಲ್ಲ ಇವರಿಬ್ಬರೂ ಕೂಡ ಏನಿದ್ದಾರೆ, ಒಂದೇ ಇದ್ದಾರೆ, ಏನು ವ್ಯತ್ಯಾಸ ಇಲ್ಲ. ಅಸತ್ವಾದಿತ್ಯಸೌ ಹೇತು ಅಸಿದ್ಧ ಇತಿ ಮಾಭಾಣಿ. ಹಂಗ ಹೇಳ್ಬೇಡ. ಏನಂತ ಹೇಳ್ಬೇಡ, ಅವರಿಗೆ ಹೇಳಿದ ದೋಷವನ್ನ ನನಗೆ ಹೇಳ್ಬೇಡ್ರಿ, ನಾನು ಬೇರೆ ಇದ್ದೀನಿ ಅಂತ ಹೇಳ್ಬೇಡ. ಯಾಕೆ ಅಂದ್ರೆ ಅವರಿಗೆ ಹೇಳಿದ್ದೇ ನಿನಗೆ ಹೇಳ್ಬೇಕು, ಏನ್ ವ್ಯತ್ಯಾಸ ಇಲ್ವೇ ಇಲ್ಲ. ಶಬ್ದ ಮಾತ್ರ ಬದಲಾವಣೆ ಮಾಡ್ತಿರ್ತೀಯ, ವಿಷಯ ಮಾತ್ರ ಇದೆ. ನೋಡ್ರಿ, ಇವ್ರಿಗೆ ಏನ್ ಸಮಸ್ಯೆ ಆಯಿತು ಅಂದ್ರೆ, ಮಾಯಾವಾದದವರಿಗೆ ಕೊನೆಯಲ್ಲಿ ಹೇಳೋದು ಇವತ್ತಿನ ಪ್ರವಚನದಲ್ಲಿ ಏನು ಅಂದ್ರೆ, ಆ ಕಡೆಗೆ ಪೂರ್ಣ ಆ ಸಿದ್ಧಾಂತವನ್ನು ತಗೊಳ್ಳಿಕ್ಕಾಗ್ಲಿಲ್ಲ, ಈ ಕಡೆಗೆ ಪೂರ್ಣ ಈ ಸಿದ್ಧಾಂತವನ್ನು ಒಪ್ಪಿಕೊಳ್ಳಿಕ್ಕಾಗ್ಲಿಲ್ಲ. ಒಂದ್ ನಮೂನಿ ಏನಾಗ್ಬಿಡ್ತು ಅಂದ್ರೆ, ಮಧ್ಯಕ್ಕೆ ಬಂದು ನಿಂತ್ಬಿಟ್ರಿ ಅವರು. ಶೂನ್ಯವಾದಿಗಳು ಹೇಳಿದಂತೆ ವೇದ ಸುಳ್ಳು, ಅದು ಸುಳ್ಳು, ಇದು ಸುಳ್ಳು ಅಂತ ಎಲ್ಲ ಹೇಳಿ ಮುಗಿಸೋಣ ಅಂದ್ರೆ ಆಗ್ಲಿಲ್ಲ. ಇನ್ನ ಪೂರ್ಣ ಈ ತತ್ವವಾದಿಗಳು ಒಪ್ಪಿಕೊಂಡಂತೆ ವೇದ ಸತ್ಯ, ಅದು ಸತ್ಯ, ಇದು ಸತ್ಯ ಅಂತ ಹೇಳೋಣ ಅಂದ್ರೆ ಅದು ಆಗೋದಿಲ್ಲ. ಈ ಅರ್ಧಂಬರ್ಧ ತಿಳ್ಕೊಂಡವ್ರು ಇರ್ತಾರಲ್ಲ, ಇದೇ ಸಮಸ್ಯೆ ಆಗೋದು. ಒಮ್ಮೆ ಕೊನೆಯದು ಮಾತು ಹೇಳ್ಬಿಡ್ತೀನಿ. ಇವತ್ತು ಒಮ್ಮೆ ಎದುರಾಗಿತ್ತು ಕೋರ್ಟ್ನಲ್ಲಿ ಒಂದು ಕೇಸ್ ಬಂದಿತ್ತಂತೆ. ಕೋರ್ಟ್ನಲ್ಲಿ ಒಂದು ಕೇಸ್ ಬಂದಿದ್ರೆ ಆ ಕೇಸಿನ ನ್ಯಾಯಾಧೀಶ ನಮ್ಮ ಗುಂಡಣ್ಣ, ಬೇರೆ ಇದ್ದಿದ್ದಿಲ್ಲ. ಅವ ಕೂತಿದ್ರೆ ಆ ಊರಿನಲ್ಲಿ ಒಬ್ನು ಬಂದು ಪಾಪ ಒಂದು ಸಣ್ಣ ಮೊಣಕಾಲ್ ತನಕ ಚಡ್ಡಿ ಹಾಕ್ಕೊಂಡು ನಿಂತ್ಕೊಂಡು, ಸ್ವಾಮಿ ನಿಮ್ಮೂರಿನ ಬಾಗ್ಲಿಗೆ ಬಂದೆ, ಅಗಸಿ ಬಾಗ್ಲಿಗೆ ಬಂದ್ರೆ ಹೇಳ್ತೀನಿ, ಇಂಥ ವಿಚಿತ್ರ ಜನ ನಿಮ್ಮೂರಿನಲ್ಲಿ ಇದ್ದವರು, ಎಂಥ ಕಳ್ಳರು ಹೇಳ್ತೀನಿ, ಹೊಡುದು ಬಡುದು ನನ್ನ ಪ್ಯಾಂಟು, ನನ್ನ ಅಂಗಿ, ನನ್ನ ಉಂಗ್ರ, ನನ್ನ ಚೈನು, ನನ್ನ ವಾಚು ಎಲ್ಲಾ ಕಿತ್ಕೊಂಡ್ಬಿಟ್ರು. ನಿಮ್ಮ ಊರಿನ ಬಾಗ್ಲಿಗೆ ಬಂದ್ಮೇಲೆ ಹಿಂಗಾಗ್ಯದಂದ್ರೆ ಗ್ಯಾರಂಟಿ ಅವ್ರು ನಿಮ್ಮೂರಿನವರೇ ಇರಬೇಕು, ದಯಮಾಡಿ ನಿಮ್ಮೂರಿನವ್ರು ಶಿಕ್ಷೆ ಕೊಡಬೇಕು ಅಂತ. ಗುಂಡಣ್ಣ 2 ಸರ್ತಿ 3 ಸರ್ತಿ ನೋಡಿದ ಅವನ ಮೇಲಿನ ತನಕ, ಸುಮ್ಕೊಡು, ಅವ್ರು ನಮ್ಮೂರಿನವ್ರು ಅಲ್ಲ ಅಂದ್ಬಿಟ್ಟ. ಇವ್ ಸುತ್ತಂತ್ರಿ ಅವ ಅಂದ, ಯಾಕೋ ಹೆಂಗ ಅನಿಸ್ತದಿರಿಗ ಅಂತವ. ಅವ ಸ್ವಾಮಿ ನ್ಯಾಯಾಧೀಶರೇ ಹಂಗ ಅನ್ಬೇಡ್ರಿ, ನಿಮ್ಮೂರಿನ ಬಾಗ್ಲಿಗೆ ಬಂದೀವಿ ಅಂದ್ಮೇಲೆ ನಿಮ್ಮವರೇ ಇರ್ಬೇಕದು, ನೀವಲ್ಲ ಅನ್ಬೇಡ್ರಿ ಅಂದ. ಗುಂಡಣ್ಣ ಬಂದ ಮಾತು ಹೇಳಿದ, ನಮ್ಮೂರಿನವ್ರು ಎಂದೂ ಅರ್ಧಂಬರ್ಧ ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ನಿನಗೆ ಇನ್ನೂ ಚಡ್ಡಿ ಮೇಲೆ ಬಿಟ್ಟು ಕಳ್ಸ್ಯಾರಂದ್ರೆ ಅವ್ರು ನಮ್ಮೂರಿನವ್ರು ಅಲ್ಲ, ಯಾರೋ ಅರ್ಧಂಬರ್ಧ ತಿಳ್ಕೊಂಡವ್ರು ಇರ್ಬೇಕು. ಅವರು ನಮ್ಮೂರಿನವ್ರು ಪೂರ್ಣ ಸ್ವಚ್ಛ. ನಮ್ಮೂರ್ನವ್ರು ಏನ್ ಮಾಡಿದ್ರು ಪೂರ್ಣ ಮಾಡ್ತಾರೆ, ಹಂಗ ಅರ್ಧಂಬರ್ಧ ಮಾಡಂಗಿಲ್ಲ, ಯಾರೋ ಅಡಗಸಿಬಿ ಇರ್ಬೇಕವ, ಹೊಸದಾಗಿ ಸೇರ್ಕೊಂಡಿರ್ಬೇಕು. ನೋಡ್ರಿ, ಈ ಕಡೆಗೆ ಪೂರ್ಣ ಶೂನ್ಯವಾದವನ್ನ ಅಂಗೀಕಾರ ಮಾಡ್ಲಿಕ್ಕಾಗ್ಲಿಲ್ಲ, ಆ ಕಡೆಗೆ ಪೂರ್ಣ ತತ್ವವಾದವನ್ನು ಅಂಗೀಕಾರ ಮಾಡ್ಲಿಕ್ಕಾಗ್ಲಿಲ್ಲ. ಅದಕ್ಕಾಗಿ ಬೈತಾರೆ, ಅಸತ್ವಾದಿತ್ಯ ಸೌಹೇತು ಅಸಿದ್ಧೋ ಬ್ರಹ್ಮವಾದಿನಃ ಮೇತಿ ಭಾಣ್ಯ ವಿಶೇಷತ್ವ ಏತಯೋರ್ ಬ್ರಹ್ಮಶೂನ್ಯಯೋ. ಒಂದು ವೇಳೆ ಬ್ರಹ್ಮ ಸತ್ಯ ಅಂದ್ರೆ ನಿನಗೆ ಉಭಯತಃ ಪಾಶ ರಜ್ಜು. ಸೋಂಗೀಕರೋತಿ ಚೇತ್ ಸತ್ವಂ ಬ್ರಹ್ಮಣ ಸ್ಯಾತ್ ವಿಶೇಷಿತ ನ ಚೇತ್ ಪ್ರಾಪ್ತಂ ಪಾರಿಶೇಷ್ಯ ರಸತ್ವಂ ನ ನಿರಸ್ಯತು. ಬ್ರಹ್ಮನನ್ನ ನೀನು ಶೂನ್ಯಕ್ಕಿಂತಲೂ ಭಿನ್ನ ಅಂತ ಮಾಡ್ಲಿಕ್ಕೆ ಹೋಗಿ, ಬೌದ್ಧರ ಶೂನ್ಯಕ್ಕಿಂತಲೂ ಬ್ರಹ್ಮ ಭಿನ್ನನಿದ್ದಾನೆ ಅಂತ ಹೇಳಿ ಸತ್ಯ ಅಂತ ಒಪ್ಪಿಕೊಂಡ್ರೆ ನಿರ್ವಿಶೇಷತ್ವ ಭಂಗ. ಬ್ರಹ್ಮ ನಿರ್ವಿಶೇಷ ಅಂತ ಹೇಳಿ ಬರೋದಿಲ್ಲ, ಯಾಕಂದ್ರೆ ಸತ್ಯ ಎಂಬ ವಿಶೇಷ ಬಂತು. ಸರಿ, ಅದಕ್ಕಾಗಿ ನೀನು ಸತ್ಯ ಅಲ್ಲ ಅಂತಂತಿ ಅಂದ್ರೆ ಕೊನೆಗೆ ಶೂನ್ಯವೇ ಆಗಬೇಕಾಗ್ತದೆ. ಎರಡೂ ಕಡೆಯಿಂದ ಕುತಿ ಕಟ್ಸ್ಕೊಂಡಂಗ, ಉಭಯತಃ ಪಾಶಾರಜ್ಜು ಅಂತ ಕರೀತಾರೆ. ಎರಡೂ ಕಡೆ ಕಟ್ಸ್ಕೊಂಡು ಹೇಳ್ತಾ ಇದ್ನಂದ ಪಾಪ. ಇದನ್ನ ಹೇಳಲಿಕ್ಕೆ ಹೋದ್ರ ಅದನ್ನ ಫಜೀತಿ, ಅದನ್ನ ಹೇಳಿ ಹೆಂಗೆ ಹೇಳಿದ್ರು, ಬ್ರಹ್ಮ ಬೌದ್ಧರ ಶೂನ್ಯಕ್ಕಿಂತಲೂ ಭಿನ್ನ ಅಂತ ಆಗಬೇಕಾದ್ರೆ ಬ್ರಹ್ಮನಿಗೆ ಸತ್ಯತ್ವ ಒಪ್ಪಬೇಕು. ಒಪ್ತೀನಿ, ಅದಕ್ಕೆ ಅಂತೀನಿ. ಒಪ್ಪಿದರೆ ನಿರ್ವಿಶೇಷ, ನಿರ್ಗುಣ ಅಲ್ಲಿಗೆ ಬರೋದಿಲ್ಲ, ಒಂದು ವಿಶೇಷ ಬಂತು. ಬೇಡಪ್ಪ ಯಾಕೆ ತಲೆ ಬಿಸಿ ಅಂತ ಬಿಟ್ರೆ ಶೂನ್ಯದಂತೆ ಆಯ್ತು. ಆದ್ರಿಂದ ನೀನು ನಿನ್ನ ಬ್ರಹ್ಮನನ್ನ ಏನ್ ಮಾಡಿದ್ರೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗೆ ವಾದವನ್ನ ಮಾಡಬೇಡ ಅಂತ ತಿಳಿದುಕೊಂಡು ಈ 40ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮಾಯಾವಾದದ ವಿಚಾರ ಇನ್ನೂ ಒಂದು ಶ್ಲೋಕ ಇದೆ. ಅದಾದ ಮೇಲೆ ಮುಂದೆ ಸ್ವಲ್ಪ ಚಾರ್ವಾಕರ ವಿಚಾರ ಇತ್ಯಾದಿಗಳೆಲ್ಲ ಬರ್ತದೆ. ಅದನ್ನು ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಂತಿ ದುಃಖಾನಿ